ಎಲ್ಲರಿಗೂ ಇವತ್ತಿನ ನಮಸ್ಕಾರಗಳು. ನನ್ನ ಹೆಸರು ಮೋಹನ್ ಎಂ. ನಾನು ಕಳೆದ 8 ವರ್ಷಗಳಿಂದ 9 ವರ್ಷಗಳಿಂದ ಮನೋವಿಜ್ಞಾನ ವಿಭಾಗದಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಪ್ರಸ್ತುತ ಬೆಂಗಳೂರು ವಿಶ್ವವಿದ್ಯಾಲಯ ಜ್ಞಾನಭಾರತಿ ಕ್ಯಾಂಪಸ್ನಲ್ಲಿರುವ ಮನೋವಿಜ್ಞಾನ ವಿಭಾಗದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಇವತ್ತಿನ ವಸ್ತು ವಿಷಯ ಸಂಸ್ಕೃತಿ. ಕಳೆದ ತರಗತಿಯಲ್ಲಿ ಸಂಸ್ಕೃತಿಯ ಅದರದ್ದು ಒಂದು ಸ್ವಭಾವ, ಸಂಸ್ಕೃತಿಯ ಒಂದು ವ್ಯಾಪ್ತಿ, ಹೇಗೆ ಅದಕ್ಕೆ ಕಾರಣ ಆಗುವಂತಹ ಪೂರಕವಾಗುವಂತಹ ಅಂಶಗಳು ಯಾವುದಿರುತ್ತೆ, ಹೇಗೆ ಅದು ಒರಿಜಿನೇಟ್ ಆಗುತ್ತೆ. ಓಕೆ, ಸೊ ಈ ಎಲ್ಲ ವಿಷಯಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಸೊ ಪ್ರಸ್ತುತವಾಗಿ ಸಂಸ್ಕೃತಿಯ ಮುಂದುವರೆದ ಭಾಗವಾಗಿ ಅದರ ವ್ಯಾಖ್ಯಾನವನ್ನು ನಾವು ನೋಡಿದ್ದೀವಿ. ಸೊ ವ್ಯಾಖ್ಯಾನದ ಮುಂದುವರೆದ ಭಾಗವಾಗಿ ಇರ್ತಕ್ಕಂಥದ್ದು ಅಕಲ್ಚರೇಷನ್ಸ್. ಅಕಲ್ಚರೇಷನ್ಸ್ಗೆ ಕಾರಣವಾಗುವಂತಹ ಅಂಶಗಳು ಯಾವ್ಯಾವುದು, ಹಾಗೂ ಈ ಒಂದು ಸಂಸ್ಕೃತಿಯ ವಿಸ್ತೃತ ರೂಪವಾದಂತಹ ಸ್ವಭಾವ, ಹೇಗೆ ಈ ಸಂಸ್ಕೃತಿಯ ಸ್ವಭಾವಗಳು ತನ್ನದೇ ಆದಂತಹ ಕಾಲಘಟ್ಟದಲ್ಲಿ, ವಿಭಾಗದಲ್ಲಿ, ಪ್ರದೇಶದಲ್ಲಿ ಬೇರೆ ಬೇರೆ ಆಗ್ತಾ ಹೋಗುತ್ತೆ. ಅದಕ್ಕೆ ಇರ್ತಕ್ಕಂಥ ಕಾರಕ ಆಗುವಂತಹ ಅಂಶಗಳು ಯಾವುದು. ಈ ವ್ಯಕ್ತಿ ವ್ಯತ್ಯಾಸಗಳು ಅಂತ ನಾವು ತೆಗೆದುಕೊಂಡಾಗ, ವ್ಯಕ್ತಿ ವ್ಯತ್ಯಾಸಗಳು ಅಫ್ಕೋರ್ಸ್ ಯಾವುದೇ ಒಂದು ಸಂಸ್ಕೃತಿ ಅಂತ ತೆಗೆದುಕೊಂಡಾಗ ಸಂಸ್ಕೃತಿಯ ಮಧ್ಯೆ ಹೇಗೆ ವ್ಯತ್ಯಾಸಗಳನ್ನ ಇರೋದನ್ನ ನಾವು ನೋಡ್ಬೋದು. ಆ ಸಂಸ್ಕೃತಿನಲ್ಲಿ ಇರ್ತಕ್ಕಂತಹ ಅನೇಕ ವ್ಯಕ್ತಿಗಳ ನಡುವೆ, ಅಥವಾ ಒಂದು ಕುಟುಂಬ ಅಂತ ತೆಗೆದುಕೊಂಡಾಗ ಕುಟುಂಬದ ನಡುವೆ, ಸದಸ್ಯರ ನಡುವೆ ಇರ್ತಕ್ಕಂಥ ವ್ಯಕ್ತಿ ವ್ಯತ್ಯಾಸಗಳನ್ನ ನಾವು ಗಮನಿಸ್ಕೋಬಹುದು. ಹೇಗೆ ಅವರ ಆಚರಣೆ ಮತ್ತೆ ಪದ್ಧತಿ, ರೂಢಿಗತ ಸಂಪ್ರದಾಯಗಳು ಹೇಗೆ ವಿಭಿನ್ನ ಅನ್ನೋದನ್ನು ಸಹ ನಾವು ನೋಡ್ತಾ ಹೋಗ್ಬೋದು. ಸೊ ಅಫ್ಕೋರ್ಸ್ ಒಂದು ಕುಟುಂಬ ಅಂತ ಅಂದಾಗ, ಒಂದು ಕುಟುಂಬ ಒಂದೇ ಸಂಸ್ಕೃತಿಯ ಹಿನ್ನೆಲೆಯಿಂದ ಬಂದಿರುತ್ತೆ. ಒಂದೇ ಸಂಸ್ಕೃತಿ ಹಿನ್ನೆಲೆಯಿಂದ ಬಂತು ಅಂತ ಅಂದ್ರೂ ಸಹ ಅವರ ರೂಢಿಗತ ಸಂಪ್ರದಾಯಗಳು, ರೂಢಿಗತ ಒಂದು ಪದ್ಧತಿಗಳು ಸೊ ಒಂದು ವ್ಯಕ್ತಿಯಿಂದ ಮತ್ತೊಂದು ವ್ಯಕ್ತಿಗೆ ವಿಭಿನ್ನ ಆಗಿರೋದನ್ನು ಸಹ ನಾವು ನೋಡ್ಬೋದು. ಕಾರಣಗಳೇನು, ಅವರ ಬಿಲೀಫ್ ಸಿಸ್ಟಮ್ಸ್ಗಳು ಏನು, ಅವರಲ್ಲಿ ಹೊಂದಿರತಕ್ಕಂಥ ಅದಕ್ಕೆ ಕಾರಣ ಆಗುವಂಥ ಕಾಂಟ್ರಿಬ್ಯೂಟಿವ್ ಫ್ಯಾಕ್ಟರ್ಸ್ಗಳು ಏನು. ಸೊ ಹೀಗೆ ಒನ್ ಬೈ ಒಂದು ನಾವು ನೋಡ್ತಾ ಹೋಗ್ಬೋದು. ಈ ಸಂಸ್ಕೃತಿ ನಮ್ಮಲ್ಲಿ ನಾವು ಹೊಂದಿಕೊಂಡು ಬಂದಿರತಕ್ಕಂತಹ ಒಂದು ಪದ್ಧತಿಗಳು, ಆಚಾರ ವಿಚಾರಗಳು, ಒಡನಾಟಗಳು. ಓಕೆ, ಸೊ ಯಾವುದೇ ರೀತಿಯಾದಂತಹ ಒಂದು ಆಸ್ಪೆಕ್ಟ್ ಅನ್ನ, ಬಿಹೇವಿಯರಲ್ ಇಶ್ಯೂಸ್ಗಳನ್ನ ತೆಗೆದುಕೊಂಡು ಅಂತ ಅಂದ್ರೂ ಸಹ ಸಂಸ್ಕೃತಿಯ ರೆಪ್ರೆಸೆಂಟೇಟಿವ್ ಆಗಿರುತ್ತೆ. ನಮ್ಮ ಹಾವಭಾವಗಳಿರ್ಬೋದು, ನಮ್ಮ ಫುಡ್ ಸಿಸ್ಟಮ್ಸ್ ಇರ್ಬೋದು, ಫುಡ್ ಕಲ್ಚರ್ಸ್ ಇರ್ಬೋದು, ನಾವು ಮಾಡ್ಕೊಂಡು ಬಂದಿರತಕ್ಕಂಥ ಒಂದು ಕಸ್ಟಮ್ಸ್ ಇರ್ಬೋದು. ಸೊ ಎಲ್ಲದೂ ಸಹ ಒಂದು ಸಂಸ್ಕೃತಿಯ ಭಾಗ, ಸಂಸ್ಕೃತಿಯ ಒಂದು ಅಂಶ. ಹೇಗೆ ಈ ಒಂದು ಸಂಸ್ಕೃತಿಯ ಅಂಶಗಳು ಒಬ್ಬ ವ್ಯಕ್ತಿಯ ಓವರಾಲ್ ವ್ಯಕ್ತಿತ್ವವನ್ನ, ಒಬ್ಬ ವ್ಯಕ್ತಿಯ ಓವರಾಲ್ ವರ್ತನೆಯನ್ನ ಹೇಗೆ ಡೈರೆಕ್ಟ್ ಮಾಡುತ್ತೆ, ಹೇಗೆ ಇನ್ಫ್ಲೂಯೆನ್ಸ್ ಮಾಡುತ್ತೆ, ಹೇಗೆ ಒಬ್ಬ ವ್ಯಕ್ತಿ ಒಂದು ಸಂಸ್ಕೃತಿನಲ್ಲಿ ಇದ್ದಂಥ ಸಂದರ್ಭದಿಂದ ಮತ್ತೊಂದು ಸಂಸ್ಕೃತಿಗೆ ಹೋದಾಗ, ಅಥವಾ ಅಲ್ಲಿನ ಆಚರಣೆ ಪದ್ಧತಿಗಳಿಗೆ ಒಕ್ಕಂಡಂಥ ಸಂದರ್ಭದಲ್ಲಿ ಆಗ್ತಕ್ಕಂತಹ ವ್ಯತ್ಯಾಸಗಳೇನು, ಅಲ್ಲಿ ಕಂಡು ಬರ್ತಕ್ಕಂಥ ಇನ್ಫ್ಲೂಯೆನ್ಸಸ್ಗಳೇನು, ಅಥವಾ ಎದುರಾಗಬಹುದಾದಂಥ ಚಾಲೆಂಜಸ್ಗಳೇನು. ಸೊ ಇವೆಲ್ಲವೂ ಸಹ ನಾವು ಕಳೆದ ತರಗತಿನಲ್ಲಿ ನಾವು ನೋಡಿದ್ದೀವಿ. ಸೊ ಮುಂದುವರೆದ ಭಾಗವಾಗಿ ಅಕಲ್ಚರೇಷನ್. ಒಬ್ಬ ವ್ಯಕ್ತಿ ಅಂತ ಅಂದಾಗ, ಒಬ್ಬ ವ್ಯಕ್ತಿ ಯಾವ ಸಂಸ್ಕೃತಿಯಿಂದ ಅಥವಾ ಯಾವ ಒಬ್ಬ ತಲೆಮಾರು, ಸೊ ಈಗ ನಾನು ಅಂತ ಅಂದಾಗ, ಸೊ ನಾನು ಅನೇಕ ತಲೆಮಾರುಗಳಿಂದ ಆ ತಲೆಮಾರಿಗೆ ಸಂಬಂಧಿಸಿದಂಥ ಒಬ್ಬ ವ್ಯಕ್ತಿ ಆಗಿರ್ತದೆ. ನನ್ನ ಈಗ ಸೈಂಟಿಫಿಕ್ ವೇ ಆಫ್ ಎಕ್ಸ್ಪ್ಲನೇಷನ್ ಕೊಡಬೇಕು ಅನ್ನೋದೇ ಆದರೆ, ಸೊ DNA, ಓಕೆ, ಸೊ ಏನು ವಂಶ ಪಾರಂಪರವಾಗಿ ಬಂದಿರತಕ್ಕಂತಹ ತಲೆಮಾರುಗಳಿಂದ ಬಂದಿರತಕ್ಕಂತಹ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್, ಅವುಗಳ ಒಂದು ರೆಪ್ರೆಸೆಂಟೇಟಿವ್ ಆಗಿ ನಾನಾಗಿರ್ತೇನೆ. ಅವರು ಯಾವ ಸಂಸ್ಕೃತಿಯಿಂದ ಬಂದಿರ್ತಾರೆ, ಸಂಸ್ಕೃತಿಯ ಹಿನ್ನೆಲೆಗಳೇನು, ಅವ್ರು ಬಂದಿರತಕ್ಕಂಥ ರೂಢಿಗಳು, ಸಂಪ್ರದಾಯಗಳು, ಕಲ್ಚರು ಅಥವಾ ಪದ್ಧತಿಗಳು, ಬಟ್ಟೆ ಇರಬಹುದು, ಊಟ ಇರಬಹುದು, ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿರತಕ್ಕಂಥ ಅನೇಕ ವಿಚಾರಧಾರೆಗಳು ಇರಬಹುದು, ನಂಬಿಕೆ ಇರಬಹುದು. ಓಕೆ, ಸೊ ಒಂದು ಎಮೋಷನ್ಸ್ ಇರಬಹುದು, ಫೀಲಿಂಗ್ಸ್ ಇರಬಹುದು. ಸೊ ಎಲ್ಲದೂ ಸಹ ಒಂದು ಸಂಸ್ಕೃತಿಯಿಂದ ಬಂದಿರತಕ್ಕಂಥದ್ದು. ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಇವೆಲ್ಲ ವರ್ಗಾವಣೆ ಆಗುವಂಥದ್ದು. ಓಕೆ, ಸೊ ನಾವು ಹೆಚ್ಚೆಂದ್ರೆ ನಾವು ನಮ್ಮ ಗ್ರ್ಯಾಂಡ್ ಫಾದರ್ ಅನ್ನ ನೋಡಿರ್ಬೋದು, ಅವರ ತಂದೆ ಅವರನ್ನ ನೋಡಬಹುದು ಅಷ್ಟೇ, ಮ್ಯಾಕ್ಸಿಮಮ್ ಅಂತ ಅಂದ್ರೆ.
ಓಕೆ, ಅಟ್ಲೀಸ್ಟ್ ಒಂದು 3 ಜನರೇಷನ್ ಅಥವಾ ನೋಡಿದ್ರೆ ಒಂದು 4 ಜನರೇಷನ್ ನೋಡಬಹುದೇನೋ. ಓಕೆ, ಸೊ ಅದಕ್ಕೂ ಮಿಗಿಲಾದಂತಹ ಜನರೇಷನನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಫಿಸಿಕಲಿ. ಓಕೆ, ಸೊ ಅವ್ರ ಬಗ್ಗೆ ನಾವು ಕೇಳಿರ್ಬೋದು, ಅದು ಕೇಳಬಹುದು, ಅಥವಾ ಬಂದಿರತಕ್ಕಂಥ ಹಿನ್ನೆಲೆ ಏನು, ಬಂದಿರತಕ್ಕಂಥ ಸಂಸ್ಕೃತಿ ಏನು, ಸೊ ಇದೆಲ್ಲದೂ ಸಹ ಪರಿಪಾಠಗಳು ನಮ್ಗೆ ಆಗಬಹುದು, ಆದರೆ ನಾವು ನೋಡ್ಲಿಕ್ಕೆ ಆಗೋದಿಲ್ಲ. ಸೊ ಆದ್ರೂ ಸಹ ಸೊ 2-3 ಜನರೇಷನ್ನಿಂದ ಹಿಂದೆ ಆಗಿರ್ತಕ್ಕಂಥದ್ದು ನಾವು ಹೇಗೆ ನೋಡೋಕ್ಕಾಗಲ್ಲ, ಹೇಗೆ ಅದರಲ್ಲಿ ಇರ್ತಕ್ಕಂಥ ಅನುಭವವನ್ನು ನಾವು ಗ್ರಹಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೂ ಅವರ ಸಂಸ್ಕೃತಿ ಏನಿರುತ್ತಲ್ಲ, ಅವರು ಮಾಡ್ಕೊಂಡು ಬಂದಿರತಕ್ಕಂಥ ಒಂದು ಪದ್ಧತಿಗಳೇನಿರುತ್ತಲ್ಲ, ಸೊ ಆದ್ರೂ ಸಹ ಅದು ಕಂಟಿನ್ಯೂಸ್ ಆಗ್ತಾ ಹೋಗುತ್ತೆ, ಅದು ಇನ್ಫ್ಲೂಯೆನ್ಸ್ ಆಗ್ತಾ ಹೋಗುತ್ತೆ. ಸೊ ಅದು ನಮ್ಮ ರೂಢಿಗತವಾಗಿ, ಸೊ ಬೆಳಗ್ಗೆ ಎದ್ದ ತಕ್ಷಣ ಓಕೆ ಬ್ರಷ್ ಮಾಡ್ತೀವಿ, ಫ್ರೆಶ್ ಅಪ್ ಆಗ್ತೀವಿ ಅಂತ ಅಂದರೆ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ. ಸೊ ಅದು ಇವತ್ತು ಜನರೇಟ್ ಆಗಿರುವಂಥದ್ದಲ್ಲ, ಇವತ್ತು ಆ ಪ್ರಾಕ್ಟೀಸ್ ಅಥವಾ ರೂಢಿಗತವಾಗಿ ನಮ್ಮ ಅನುಭವಕ್ಕೆ ಬಂದಿರತಕ್ಕಂಥದ್ದಲ್ಲ. ಬಹಳ ತಲಾಂತರಗಳಿಂದ ಬಂದಿರತಕ್ಕಂಥ ಒಂದು ರೂಢಿ ಸಂಪ್ರದಾಯಗಳು. ಸೊ ಕೇವಲ ಊಟ, ಬಟ್ಟೆ ಇದಕ್ಕೆ ಅಲ್ಲ, ನಾವು ಮಾಡ್ಕೊಂಡ್ ಬಂದಿರತಕ್ಕಂಥ ಆಚರಣೆಗಳು, ಸಂಪ್ರದಾಯಗಳು. ಓಕೆ, ಸೊ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅಂತ ಬಂದಾಗ ಸೊ ಅವರ ದೇವರು ಅಥವಾ ಅವರ ಒಂದು ಬಿಲೀಫ್ ಸಿಸ್ಟಮ್ಸು, ಅವ್ರು ಮಾಡ್ಕೊಂಡ್ ಬಂದಿರತಕ್ಕಂಥ ಒಂದು ಪೂಜೆ ಅಥವಾ ಪ್ರಾಕ್ಟೀಸು ಅಥವಾ ಪ್ರೇಯರ್ಸು, ಸೊ ಇದ್ಯಾವುದೂ ಸಹ ಡಿಫರ್ ಆಗೋದಿಲ್ಲ. ಸೊ ಡಿಫರ್ ಆಯಿತು ಅಂತ ಅಂದ್ರೂ ಸಹ, ಅಥವಾ ಸಿಗ್ನಿಫಿಕೆಂಟ್ ಚೇಂಜಸ್ ಆಗ್ತಾ ಇದೆ ಅಂತ ಅಂದ್ರೂ ಸಹ, ಸೊ ಅಲ್ಲಿ ಮೂಲ ಏನಿರುತ್ತೆ, ಮೂಲವನ್ನು ಬಿಟ್ಟು ಆಚೆ ಈಚೆ ಹೋಗೋ ಅಂಥದ್ದು ತುಂಬಾನೇ ಕಡಿಮೆ. ಸೊ ಇದಕ್ಕೆ ಕಾರಣ ಏನು? ಸಂಸ್ಕೃತಿ ಅಂತ ಅಂದರೆ ಏನು? ಸಂಸ್ಕೃತಿಯ ಒಂದು ಇನ್ಫ್ಲೂಯೆನ್ಸ್ ಹೇಗೆ ಎಲ್ಲ ಆಂಗಲಿಂದಲೂ ನಾವು ನೋಡ್ತು ಅಂತ ಅಂದಾಗ, ಎಲ್ಲ ಡೈಮೆನ್ಷನ್ನಿಂದಲೂ ನಾವು ನೋಡ್ತು ಅಂತ ಅಂದಾಗ ಹೇಗೆ ಅದು ಕಾಂಟ್ರಿಬ್ಯೂಷನ್ಸ್ ಆಗ್ತಾ ಹೋಗುತ್ತೆ, ಕಾರಣೀಭೂತ ಆಗ್ತಾ ಹೋಗುತ್ತೆ, ಎಲ್ಲವನ್ನೂ ನಾವು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಎಸ್, ಸಂಸ್ಕೃತಿ ಅಂತಕ್ಕಂಥದ್ದು ಇಟ್ಸ್ ಯಾವ ಸಂಸ್ಕೃತಿಯಿಂದ ಅಥವಾ ತಲೆಮಾರಿಗಳ ಮುಖಾಂತರ ವ್ಯಕ್ತಿ ಸಮಾಜದ ಸದಸ್ಯನಾಗ್ತಾ ಇರ್ತಾನೆ, ಸೊ ಅದು ಸಂಸ್ಕೃತಿಯ ರಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ, ಸಂಸ್ಕೃತಿಯ ಒಂದು ಭಾಗ ಆಗ್ತಾ ಹೋಗುತ್ತೆ. ಸೊ ಆತನೇ ಒಂದು ಸಂಸ್ಕೃತಿ ಆಗ್ತಾ ಹೋಗ್ತಾನೆ. ಓಕೆ, ಸೊ ನಂದು ಒಂದು ಕಲ್ಚರ್ ಇದೆ ಅಂತ ಅಂದಾಗ, ನಾನು ಒಂದು ಕಲ್ಚರನ್ನ ರೆಪ್ರೆಸೆಂಟೇಟಿವ್ ಆಗ್ತಾ ಇದ್ದೀನಿ ಅಥವಾ ಮಾಡ್ತಾ ಇದ್ದೀನಿ ಅಂತ ಅಂದಾಗ, ಮುಂದಿನ ತಲೆಮಾರಿಗೆ, ಮುಂದಿನ ಪೀಳಿಗೆಗೆ ಸೊ ಈ ಒಂದು ಇರ್ತಕ್ಕಂಥ ಒಂದು ರೂಢಿ ಸಂಪ್ರದಾಯ ಮುಂದಕ್ಕೆ ಕ್ಯಾರಿ ಫಾರ್ವರ್ಡ್ ಆಗಲಿಕ್ಕೆ ಕಾರಣ ಆಗ್ತಾ ಹೋಗುತ್ತೆ. ಒಬ್ಬ ಸಮಾಜದಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಅಥವಾ ಒಂದು ಕುಟುಂಬದಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಒಬ್ಬ ಸದಸ್ಯನಾಗಿ ಇರ್ತಾನೆ. ಆ ಸದಸ್ಯ ಒಂದು ಸಂಸ್ಕೃತಿಯ ಪ್ರತೀಕವಾಗಿರ್ತಾನೆ. ಆ ಒಬ್ಬ ವ್ಯಕ್ತಿ ಏನು ಸಂಸ್ಕೃತಿಯ ಪ್ರತೀಕವಾಗಿರ್ತಾನೆ, ಮುಂದಿನ ಜನಾಂಗಕ್ಕೆ ಆತ ಒಬ್ಬ ಮಾಡೆಲ್ ಆಗ್ತಾನೆ, ಅಥವಾ ಒಂದು ಸೋರ್ಸ್ ಆಗ್ತಾನೆ, ಒಂದು ಮೂಲ ಆಗ್ತಾನೆ. ಆತನೇ ಒಬ್ಬ ಸದಸ್ಯನಾಗ್ತಾನೆ, ಯಾವುದನ್ನ, ಒಂದು ಸಂಸ್ಕೃತಿಯನ್ನ ರೆಪ್ರೆಸೆಂಟ್ ಮಾಡುವಂತ ಒಬ್ಬ ಸದಸ್ಯನಾಗ್ತಾನೆ. ಸೊ ಹೀಗೆ ಒಂದು ಸಂಸ್ಕೃತಿ ಅಂತಕ್ಕಂಥದ್ದು ಒಂದು ಜನರೇಷನ್ ಇಂದ ನೆಕ್ಸ್ಟ್ ಜನರೇಷನ್ಗೆ ಅದು ಕ್ಯಾರಿ ಫಾರ್ವರ್ಡ್ ಆಗಬೇಕು ಅಂತಂದಾಗ, ಸೊ ನಾವು ಹೇಗೆ ಈ ಬಾಲ್ಯಾವಸ್ಥೆ, ಯೌವನಾವಸ್ಥೆ, ವೃದ್ಧಾಪ್ಯ, ಹೀಗೆ ವಿವಿಧ ಹಂತಗಳನ್ನ ನಾವು ದಾಟಿ ಹೋಗ್ತೀವಿ, ಆ ದಾಟಿ ಹೋಗುವಂತ ಸಂದರ್ಭದಲ್ಲಿ ಅಥವಾ ಟ್ರಾನ್ಸಿಷನ್ ಆಗುವಂತ ಒಂದು ಪೀರಿಯಡ್ ಅಲ್ಲಿ ನಾವು ಅನೇಕ ರೀತಿಯಾದಂತಹ ಜವಾಬ್ದಾರಿಗಳನ್ನ ನಿಭಾಯಿಸ್ಕೊಳ್ತಾ ಹೋಗ್ತೀವಿ. ಅನೇಕ ರೀತಿಯಾದಂತಹ ಒಂದು ಸಂದರ್ಭಗಳ ಮುಖಾಂತರ ನಾವು ನಮ್ಮದೇ ಆದಂತಹ ಮೆಚುರಿಟಿಯನ್ನ ಪಡ್ಕೊಳ್ತಾ ಹೋಗ್ತೀವಿ. ಆ ಮೆಚುರಿಟಿಯ ಭಾಗವಾಗಿ ಈ ಒಂದು ಸಂಸ್ಕೃತಿಯ ರಿಫ್ಲೆಕ್ಟ್ ಆಗುತ್ತೆ. ಅದರ ನಂತರದ ಮುಂದಿರದ ಭಾಗವೇ ಒಂದು ಸಂಸ್ಕೃತಿ ಆಗುತ್ತೆ. ಓಕೆ, ಸೊ ಹೇಗೆ ಹಲವಾರು ಜನರು ಸೇರ್ಕೊಂಡು ಒಂದು ಸಮಾಜ ಆಗುತ್ತೆ, ಅವರೆಲ್ಲ ಪಾಲಿಸ್ಕೊಂಡು ಬಂದಿರತಕ್ಕಂಥ ಒಂದು ರೂಢಿ ಸಂಪ್ರದಾಯ ಪದ್ಧತಿಗಳು ಒಂದು ಸಂಸ್ಕೃತಿಯಾಗಿ ಪ್ರತಿಬಿಂಬವಾಗಿರುತ್ತೆ. ಆ ರೂಢಿಗತವಾಗಿ ಬಂದಿರತಕ್ಕಂಥ ಅನೇಕ ಸಂಸ್ಕೃತಿಗಳು ಅಥವಾ ಅನೇಕ ಸಂಸ್ಕಾರಗಳು ಒಂದು ಸಂಸ್ಕೃತಿಯನ್ನ ಅದು ಪ್ರತಿಬಿಂಬಿಸ್ತಾ ಹೋಗುತ್ತೆ. ಓಕೆ, ಸೊ ನಮ್ಮ ಮನೆ ಸದಸ್ಯರು, ಸಹೋದರರು, ಅಥವಾ ನಮ್ಮ ಮನೆತನ, ಅಕ್ಕಪಕ್ಕ ಇರ್ತಕ್ಕಂಥ ಒಂದು ನೈಬರ್ಸು, ಸೊ ಅವರೆಲ್ಲರ ಒಂದು ಇನ್ಫ್ಲೂಯೆನ್ಸ್, ಸೊ ನಮ್ಮ ಒಂದು ಸಂಸ್ಕೃತಿ ರಿಫ್ಲೆಕ್ಟ್ ಆಗಬೇಕು. ನಾವು ಮತ್ತೊಂದು ಜನರೇಷನ್ಗೆ ಒಂದು ಸಂಗತಿಯನ್ನ, ಒಂದು ವಿಷಯವನ್ನ ಕ್ಯಾರಿ ಫಾರ್ವರ್ಡ್ ಮಾಡಬೇಕು ಅಂತಾರೆ, ಹೇಗೆ ನಾವು ಅದರಲ್ಲಿ ಮೆಚುರಿಟಿಯನ್ನ ಪಡ್ಕೊಳ್ತೀವಿ, ಹೇಗೆ ಆ ಮೆಚುರಿಟಿಯನ್ನ ಪಡ್ಕೊಂಡ ನಂತರದಲ್ಲಿ ಮುಂದಿನ ಜನಾಂಗಕ್ಕೆ ನಾವು ಕ್ಯಾರಿ ಫಾರ್ವರ್ಡ್ ಮಾಡ್ತೀವಿ, ನಾವು ಹೇಗೆ ಈ ಸಂಸ್ಕೃತಿಯ ಒಂದು ಭಾಗ ಆಗ್ತೀವಿ ಅನ್ನೋದು ಈ ಒಂದು ಅಕಲ್ಚರೇಷನ್ನ ಒಂದು ಭಾಗ ಆಗುತ್ತೆ. ಅಕಲ್ಚರೇಷನ್ ಅಂತ ಒಂದು ವಿಷಯ ಕರೆಸ್ಕೊಳ್ಳುತ್ತೆ.
ಓಕೆ, ಸೊ ಸಂಸ್ಕೃತಿ ಅಂತ ಅಂದ್ರೆ ಏನು? ಸಂಸ್ಕೃತಿ ಅಂತ ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ರೂಢಿಗತ ಸಂಪ್ರದಾಯಗಳು. ಓಕೆ, ಫ್ರಮ್ ಏನೋ ನಾವು ಹುಟ್ಟಿರ್ತಕ್ಕಂಥ ಒಂದು ಬಟ್ಟೆ ಇರಬಹುದು, ತಿನ್ನುವಂತಹ ಒಂದು ಆಹಾರಗಳಿರಬಹುದು, ಮಾತಾಡುವಂಥ ಶೈಲಿ ಇರಬಹುದು, ವರ್ಬಲ್ಲು, ನಾನ್ ವರ್ಬಲ್ಲು. ಓಕೆ, ಸೊ ಅನೇಕ ರೀತಿಯಾದಂತಹ ಒಂದು ಸಂಪ್ರದಾಯಗಳು, ಕಟ್ಟುಪಾಡುಗಳು, ಓಕೆ, ಮೂಢನಂಬಿಕೆಗಳು. ಸೊ ಏನೆಲ್ಲ ನಾವು ಪಾಲಿಸ್ಕೊಂತ ಬಂದಿರ್ತೀವಿ, ಏನೆಲ್ಲ ನಮ್ಮ ನಂಬಿಕೆಗೆ ಇನ್ಫ್ಲೂಯೆನ್ಸ್ ಮಾಡುತ್ತೆ, ನಂಬಿಕೆಗೆ ಅರ್ಹವಾಗಿರುತ್ತೆ. ಸೊ ಇವೆಲ್ಲವೂ ಸಹ ಒಂದು ಸಂಸ್ಕೃತಿಯ ಭಾಗ. ಆ ಸಂಸ್ಕೃತಿಗೋಸ್ಕರ ನಾವು ನಮ್ಮ ಅನೇಕ ಕೆಲವೊಂದು ರೂಟ್ಗಳು ಚೇಂಜ್ ಆದ್ರೂ ಸಹ ನಾವೊಂದು ರೈಟ್ ವೇನಲ್ಲಿ ಅಥವಾ ರೈಟ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗೋದನ್ನ ನಾವು ಕಲಿತೀವಿ. ಓಕೆ, ಒಂದು ಉಪವಾಸ, ಒಂದು ಟೈಮ್ ಉಪವಾಸ ಇರ್ತೀವಿ, ಆದ್ರೂ ಸಹ ಪ್ರಾಕ್ಟೀಸ್ ಅನ್ನ ನಾವು ಮಾಡೋದಿಲ್ಲ, ಅಥವಾ ಆ ಪ್ರಾಕ್ಟೀಸ್ಗೋಸ್ಕರ ನಾವು ಉಪವಾಸ ಇರ್ತೀವಿ. ಒಂದು ಪ್ರಾಕ್ಟೀಸ್ಗೋಸ್ಕರ ಸೊ ಹಲವಾರು ಕಿಲೋಮೀಟರ್ಗಳವರೆಗೆ ನಾವು ಚಲಿಸ್ತೀವಿ, ಕ್ರಮಿಸ್ತೀವಿ. ಒಂದು ಪ್ರಾಕ್ಟೀಸ್ಗೋಸ್ಕರ ನಾವು ಅನೇಕ ಒಂದು ಕಟ್ಟುಪಾಡುಗಳಿಗೆ ನಮ್ಮಷ್ಟಕ್ಕೆ ನಾವು ವಿಧಿಸ್ಕೊಳ್ತೀವಿ. ಒಂದು ಒಂದು ರೂಢಿಗತವಾದಂತಹ ಒಂದು ಆಚರಣೆಗೆ, ರೂಢಿಗತವಾಗಿ ಬಂದಿರತಕ್ಕಂಥ ಒಂದು ಆಚರಣೆಗೆ ಅನೇಕ ನಮ್ಮತನದ ಅಥವಾ ಅನೇಕ ನಮ್ಮಲ್ಲಿರ್ತಕ್ಕಂಥ ಅಭ್ಯಾಸಗಳನ್ನ ನಾವು ಬಿಟ್ಕೊಳ್ತಾ ಬರ್ತೀವಿ, ಅಥವಾ ಹೆಚ್ಚು ಅದನ್ನ ಪ್ರಾಕ್ಟೀಸ್ಗೆ ತರಿಸ್ಕೊಳ್ಳೋವಂಥದ್ದನ್ನು ನಾವು ಮಾಡ್ತಾ ಹೋಗ್ತೀವಿ. ಸೊ ಇದೆಲ್ಲ ಕಾರಣ ಆಗುವಂಥದ್ದು ಒಂದು ಸಂಸ್ಕೃತಿ, ಒಂದು ಕಲ್ಚರ್. ಸೊ ಮನೆ ಸದಸ್ಯರು, ಅವರ ಡೈರೆಕ್ಷನ್, ಅವರ ಇನ್ಫ್ಲೂಯೆನ್ಸ್, ಅವರೇ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇದ್ದಾರೆ, ಎಷ್ಟು ಮಾಡ್ಕೊಳ್ತಾ ಇದ್ದಾರೆ. ಓಕೆ, ಸೊ ಈಗ ಸಾಮಾನ್ಯವಾಗಿ ನಾವು ಏನೋ ಒಂದು ಪ್ರಾಕ್ಟೀಸ್ ಮಾಡ್ತಾ ಇದೀವಿ ಅಂತ ಅಂದ್ರೆ ಮನೆ ಸದಸ್ಯರು ಹೇಗೆ ಅವ್ರಿಗೆ ಪೂರಕವಾಗಿ ನಿಂತ್ಕೊಳ್ತಾರೆ, ಹೇಗೆ ಪೂರಕವಾಗಿ ನಿಂತ್ಕೊಂಡಂತ ಸಂದರ್ಭದಲ್ಲಿ ನಾವು ಅದಕ್ಕೆ ಪುಷಪ್ ಅನ್ನ ಮಾಡ್ತೀವಿ. ಓಕೆ, ಸೊ ಅದು ಹೇಗೆ ಗೋ ಹ್ಯಾಂಡ್ ಇನ್ ಹ್ಯಾಂಡ್ ಅನ್ನೋ ತರ. ಸೊ ಹೀಗೆ ಒಂದು ಸಂಸ್ಕೃತಿಯ ಭಾಗವಾಗಿ ಸಹೋದರರು, ಮನೆತನದಲ್ಲಿ ಬಂದಿರತಕ್ಕಂಥ ಅನೇಕ ರೂಢಿ ಸಂಪ್ರದಾಯ. ಸೊ ನಮ್ಮ ಮನೆಯಲ್ಲಿ ಆ ತರ ಅಲ್ಲ, ಸೊ ನಮ್ಮ ಮನೆಯಲ್ಲಿ ಈ ತರ ಅಲ್ಲ, ನಮ್ಮ ಮನೆತನ ಸಮಥಿಂಗ್ ಡಿಫ್ರೆಂಟ್. ಓಕೆ, ನಮ್ಮ ಕಲ್ಚರು ಆ ತರ ಅಲ್ಲ, ನಮ್ಮ ಕಲ್ಚರ್ ಸಮಥಿಂಗ್ ಡಿಫ್ರೆಂಟ್. ಸೊ ಹೇಗೆ ಈ ಡಿಫ್ರೆನ್ಶಿಯೇಟ್ ಅನ್ನ ಮಾಡ್ಕೊಳ್ತೀವಿ, ಹೇಗೆ ನಾವು ಅವ್ರಿಗಿನ್ನ ವಿಭಿನ್ನ ಅಂತದನ್ನ ನಾವು ಪ್ರೊಜೆಕ್ಟ್ ಮಾಡ್ಕೊಳ್ತೀವಿ ಅಥವಾ ಹೇಳ್ಕೊಳ್ತೀವಿ, ಅಥವಾ ಈ ರೂಢಿಗತ ಇರ್ತಕ್ಕಂಥ ಸಂಪ್ರದಾಯಗಳನ್ನ ನಾವು ಹೈಲೈಟ್ ಮಾಡ್ತೀವಿ. ಸೊ ಇದೆಲ್ಲ ಈ ಒಂದು ಸಂಸ್ಕೃತಿಯ ಒಂದು ಭಾಗ, ಅಕಲ್ಚರೇಷನ್ಸು. ಸೊ ಇದೆಲ್ಲದರ ಒಂದು ತಾಳಮೇಳಗಳನ್ನ ಇದು ಹೊಂದಿರುತ್ತೆ. ತಾಳಮೇಳ ಅಂತ ಅಂದ್ರೆ ಯಾವುದನ್ನು ನಾವು ಒಮಿಟ್ ಮಾಡೋಕ್ಕಾಗೋದಿಲ್ಲ. ಯಾವುದನ್ನು ಸಹ ಅದನ್ನು ಬಿಟ್ಟು ಇದನ್ನ ಪ್ರಾಕ್ಟೀಸ್ ಮಾಡಿ, ಇವರನ್ನು ಬಿಟ್ಟು ಅಥವಾ ಇವರನ್ನು ಹೊರತುಪಡಿಸಿ ಇದನ್ನ ಥಿಂಕ್ ಮಾಡಲಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದೆಲ್ಲದು ಸೇರ್ಕೊಂಡೆ ಒಂದು ಕಲ್ಚರ್. ಓಕೆ, ಸೊ ಊಟ ಸಂಪ್ರದಾಯದಲ್ಲಿ ಅಥವಾ ಸಂಸ್ಕೃತಿನಲ್ಲಿ ಊಟ ಪ್ರಮುಖವಾಗುತ್ತಾ, ನಾವು ಉಡುವಂತಹ ಒಂದು ಬಟ್ಟೆ ಅಥವಾ ಮಾತನಾಡುವಂಥ ಒಂದು ಶೈಲಿ, ಮಾತನಾಡುವಂಥ ಪದಗಳು ಅಂದ್ರೆ ಲ್ಯಾಂಗ್ವೇಜ್, ಇವೆಲ್ಲ ಒಂದು ಮ್ಯಾಟ್ರ್ ಆಗುತ್ತಾ ಅಂತ ಅಂದ್ರೆ ಎಸ್, ಅಫ್ ಕೋರ್ಸ್. ಸೊ ಈಚ್ ಅಂಡ್ ಎವ್ರಿ ಕಾಂಪೊನೆಂಟ್, each and every behavioral component is influenced by culture. So again, that will be reflect of culture. Okay, so ಹೀಗೆ ಒಂದು ಸಂಸ್ಕೃತಿಯ ಒಂದು ಅಂಗ ಅಂತ ಅಂದಾಗ ಅಕಲ್ಚರೇಷನ್ಸ್ ಅಲ್ಲಿ ಯಾವ ಸಂಸ್ಕೃತಿ ತಲೆಮಾರಿನಿಂದ ಮೂಲಕ ಒಬ್ಬ ವ್ಯಕ್ತಿ ಸಮಾಜದ ಸದಸ್ಯನಾಗ್ತಾನೆ, ಆ ಬಂದಿರತಕ್ಕಂಥ ಒಂದು ಸಮಾಜದ ಸದಸ್ಯನೇ ಒಂದು ಕಲ್ಚರ್ ಆಗಿ ಮಾರ್ಪಡ್ತಾ ಹೋಗ್ತಾನೆ. ಸೊ ಹೀಗೆ ಆಗುವಂತ ಸಂದರ್ಭದಲ್ಲಿ ಅಕಲ್ಚರೇಷನ್ಸ್ಗೆ ಕಾರಣ ಆಗುವಂತ ಅಂಶಗಳು ಏನು? ಸೊ ಹೇಗೆ ಒಬ್ಬ ವ್ಯಕ್ತಿಯ ಒಂದು ಸಂಸ್ಕೃತಿ ಆಗ್ತಾನೆ, ಒಬ್ಬ ವ್ಯಕ್ತಿಯ ಒಂದು ರೆಪ್ರೆಸೆಂಟೇಟಿವ್ ಆಗ್ತಾನೆ, ಒಬ್ಬ ವ್ಯಕ್ತಿ ಹೇಗೆ ತನ್ನದೇ ಆದಂತಹ ಒಂದು ಆಂಗಲ್ ಅಲ್ಲಿ ಒಂದು ಮೆಚುರೇಷನ್ ಅನ್ನ ಪಡ್ಕೊಳ್ತಾನೆ ಅಂತ ಅಂದ್ರೆ, ಸೊ ಅದಕ್ಕೆ ಹಲವಾರು ಕಾರಣಗಳು ಬರುತ್ತೆ. ಓಕೆ, ಸೊ ಕಾರಣಗಳೇನು ಅಥವಾ ಡಿಫರೆನ್ಸಸ್ ಗಳನ್ನ ನಾವು ನೋಡ್ಬೇಕು ಅಂತಂದ್ರೆ, ಅಫ್ಕೋರ್ಸ್ ವಿ ಕ್ಯಾನ್ ಸಿ ಸಿಗ್ನಿಫಿಕೆಂಟ್ ಡಿಫರೆನ್ಸಸ್ ಬಿಟ್ವೀನ್ ಫ್ಯಾಮಿಲಿ ಮೆಂಬರ್ಸ್ ಅಂಡ್ ಬಿಟ್ವೀನ್ ದ ಫ್ಯಾಮಿಲೀಸ್. ಕಾರಣ ಏನು? ಪೋಷಕರು ಮತ್ತು ಸಹೋದರರು ಅವರ ಜೊತೆಗೆ ಇರ್ತಕ್ಕಂಥ ಸಂಬಂಧ, ಕುಟುಂಬದವರ ಜೊತೆಗೆ ಇರ್ತಕ್ಕಂಥ ಸಂಬಂಧ, ಅವರ ಇನ್ಫ್ಲೂಯೆನ್ಸ್ ಏನು, ಸೊ ಅವರು ಪೋಷಣೆ ಮಾಡಿರುವಂತಹ ರೀತಿ ಏನು, ಸಹೋದರರು ಅವರು ಸಿಬ್ಲಿಂಗ್ಸು ಮೇಲಾ ಫಿಮೇಲಾ, ಓಕೆ, ಸೊ ಏಜ್ ಗ್ಯಾಪ್, ಓಕೆ, ಅವರಲ್ಲಿರ್ತಕ್ಕಂಥ ಒಂದು ಇಂಟರ್ಪರ್ಸನಲ್ ರಿಲೇಶನ್ಶಿಪ್. ಸೊ ಇದೆಲ್ಲದೂ ಸಹ ಅಕಲ್ಚರೇಷನ್ಸ್ಗೆ ಕಾರಣ ಆಗುತ್ತೆ. ನಾವು ಫಾಲೋ ಮಾಡಬೇಕಾ ಬೇಡವಾ? ಓಕೆ, ಒಂದು ಸಂಪ್ರದಾಯಗಳನ್ನ ಅಥವಾ ರೂಢಿಗಳನ್ನ ನಾವು ಅಳವಡಿಸ್ಕೋಬೇಕಾ ಬೇಡವಾ? ಸೊ ಮಾಡ್ಕೊಳ್ತು ಅಂತಂದ್ರೆ ಸೊ ಈಗ ನಾವು ನೋಡ್ತೀವಿ, ಸೊ ಎಲ್ಲರೂ ಇತ್ತು ಅಂತ ಅಂದಾಗ ನಮ್ಮ ವರ್ತನೆಗಳು ಒಂದು ರೀತಿಯಾಗಿರುತ್ತೆ, ನಾವು ಒಬ್ಬರೇ ಇದ್ದಂತ ಸಂದರ್ಭದಲ್ಲಿ ನಮ್ಮ ವರ್ತನೆಗಳು ಬೇರೆ ಇರುತ್ತೆ. ಅಥವಾ ಸಹೋದರರ ಜೊತೆ ಇದ್ದಾಗ ನಾವು ಮಾಡುವಂತ ಪ್ರಾಕ್ಟೀಸ್ಗಳು ಒಂದು ರೀತಿಯಾಗಿರುತ್ತೆ, ಸಹೋದರಿ ಜೊತೆ ಇದ್ದಾಗ ನಾವು ಮಾಡುವಂತಹ ಒಂದು ಬಿಹೇವಿಯರು ಬೇರೆ ರೀತಿಯಾಗಿರುತ್ತೆ.
ಔಟ್ ಆಫ್ ದ ಫ್ಯಾಮಿಲಿ ಅಥವಾ ಔಟ್ ಆಫ್ ದ ಏನೋ ಸೊಸೈಟಿ ಅಥವಾ ಬೇರೆ ಪ್ರದೇಶಕ್ಕೆ ಹೋದಾಗ, ಸೊ ಈ ಹೇಗೆ ಈ ನಮ್ಮ ವರ್ತನೆಗಳು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋದಾಗ ಒಬ್ಬ ವ್ಯಕ್ತಿಯ ಜೊತೆಗೆ ಇದ್ದಂಥ ಸಂಬಂಧದಿಂದ ಮತ್ತೊಂದು ಸಂಬಂಧಕ್ಕೆ ನಾವು ಹೋಯ್ತು ಅಂತ ಅಂದಾಗ ಹೇಗೆ ಡಿಫರ್ ಆಗುತ್ತೆ. ಸೊ ಈ ಅಕಲ್ಚರೇಷನ್ ಅನ್ನೋದು ಸಹ ನಮ್ಮ ಪೋಷಕರು, ನಮ್ಮ ಸಹೋದರರು, ಅವರ ಜೊತೆಗೆ ಇರ್ತಕ್ಕಂಥ ಸಂಬಂಧ, ಈ ಎಲ್ಲ ಅಂಶಗಳ ಆಧಾರದ ಮೇಲೆ ವೇರಿ ಆಗೋದನ್ನು ನಾವು ನೋಡ್ಬೋದು, ಅಥವಾ ಅದು ಇನ್ಫ್ಲೂಯೆನ್ಸ್ ಆಗೋದನ್ನು ಸಹ ನಾವು ನೋಡ್ಬೋದು. ಓಕೆ, ಸೊ ದ ಪಾಪ್ಯುಲರ್ ಮಾಡೆಲ್ ಇಂಟ್ರೊಡ್ಯೂಸ್ಡ್ ಬೈ ಬರ್ಮ್ರಿಂಟ್ and added on the by McCoy and Martin describe the 4 parenting style. ಓಕೆ, ನಮ್ಮ ಪೋಷಕರ ಅವರ ಸ್ಟೈಲ್, ಅವರು ಹೇಗೆ ಮಕ್ಕಳನ್ನ ಹ್ಯಾಂಡಲ್ ಮಾಡ್ತಾರೆ ಆ ಒಂದು ಸ್ಟೈಲ್ನ ಆಧಾರದ ಮೇಲೆ ಓಕೆ ಈ ಅಕಲ್ಚರೇಷನ್ ಅಂತಕ್ಕಂಥದ್ದು ನಿಂತ್ಕೊಳ್ತಾ ಇದೆ. ಅವರ ಹೊಂದಿರತಕ್ಕಂಥ ಒಂದು ಸಂಬಂಧದ ಆಧಾರದ ಮೇಲೆ ಸೊ ಪೋಷಕರು ಮತ್ತು ಆ ಕುಟುಂಬದ ಸದಸ್ಯರ ಜೊತೆಗೆ ಇರ್ತಕ್ಕಂಥ ಒಂದು ಒಡನಾಟ ಡಿಪೆಂಡ್ ಆಗಿರುತ್ತೆ, ಅಥವಾ ಅದು ಗೆಟ್ ಇನ್ಫ್ಲೂಯೆನ್ಸ್ಡ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ಅಥಾರಿಟೇರಿಯನ್ ಸ್ಟೈಲ್ ಆಫ್ ಲೀಡರ್ಶಿಪ್, ದ ಪೇರೆಂಟಿಂಗ್ ಸ್ಟೈಲ್, ಲೋ ಇನ್ ವಾರ್ಮ್ತ್ ಅಂಡ್ ಐ ಇನ್ ಕಂಟ್ರೋಲ್. ಸೊ ನಾನು ಅದನ್ನ ಅವ್ರನ್ನ ಕಂಟ್ರೋಲ್ ಮಾಡಬೇಕು. ಮಕ್ಕಳನ್ನ ಯಾವ ರೀತಿಯಾಗಿ ಬೆಳೆಸ್ತಾರೆ ಅಥವಾ ಕುಟುಂಬವನ್ನು ಹೇಗೆ ನಿರ್ವಹಣೆ ಮಾಡ್ತಾರೆ ಅಂತಂದ್ರೆ, ಸೊ ಫ್ರೀಡಮ್ ಕಡಿಮೆ ಇರಬಹುದು, ಅವರನ್ನು ಹೆಚ್ಚು ಕಂಟ್ರೋಲ್ ಆಗಿ ಇರಬೇಕು, ಅಥವಾ ನಾನು ಹೇಳಿದೆ ಆಗಬೇಕು. ಇಟ್ಸ್ ಎ ಕೈಂಡ್ ಆಫ್ ಅಥಾರಿಟೇರಿಯನ್. ಸೊ ನಾನು ಐ ಆಮ್ ದ ಬಾಸ್, ಐ ಆಮ್ ದ ಅಥಾರಿಟೇರಿಯನ್ ಫಾರ್ ಟು ರೆಗ್ಯುಲೇಟ್ ದೆಮ್ ಅನ್ನೋ ಥರ. ಸೊ ನನ್ನ ಮಾತನ್ನ ಕೇಳಬೇಕು. ಸೊ ಎಲ್ಲದೂ ಸಹ ನನ್ನ ಡೈರೆಕ್ಷನಲ್ಲಿ ಅಥವಾ ನನ್ನ ಕಂಟ್ರೋಲಲ್ಲಿ ಇರಬೇಕು. ಓಕೆ, ಸೊ ಲೋ ಇನ್ ವಾರ್ಮ್ಸ್ ಆ್ಯಂಡ್ ಐ ಇನ್ ಕಂಟ್ರೋಲ್. ಸೊ ನನ್ನ ಬಿಗಿಮಸ್ಟಿನಲ್ಲಿ ಇರಬೇಕು ಅನ್ನೋ ಒಂದು. ಸೊ ಆಬ್ವಿಯಸ್ಲಿ ಏನಾಗುತ್ತೆ, ಆಬ್ವಿಯಸ್ಲಿ ಫ್ರೀಡಮ್ ಇರೋದಿಲ್ಲ, ಸೊ ಚಾಯ್ಸ್ ಇರೋದಿಲ್ಲ. ಸೊ ಏನು ಕೊಟ್ಟಿರ್ತಾರೆ, ಓಕೆ, ಸೊ ಈ ರೀತಿಯಾದಂಥ ಫುಡ್ ತಿನ್ನಬೇಕು ಇವತ್ತು ಅಂತಂದರೆ ಅದನ್ನೇ ತಿನ್ನಬೇಕು, ದೇರ್ ಇಸ್ ನೋ ಅದರ್ ಚಾಯ್ಸ್. ಈ ಕಸ್ಟಮ್ನ ಮಾಡಬೇಕು ನೀವು ಅಂತಂದಾಗ ಅದನ್ನೇ ಮಾಡಬೇಕು, ದೇರ್ ಇಸ್ ನೋ ಅದರ್ ಚಾಯ್ಸ್. ಓಕೆ, ಸೊ ಅಲ್ಲಿ ಡಿಸ್ಕಷನ್ಸೇ ಆಗಲಿ ಅಥವಾ ಚೇಂಜಸ್ ಮಾಡಲಿಕ್ಕೆ ಆಗಲಿ ಅಥವಾ ಬೇರೆ ಒಪಿನಿಯನ್ಸನ್ನು ಹೇಳಲಿಕ್ಕೆ ಆಗಲಿ ಆಪ್ಷನ್ಸ್ ಇರೋದಿಲ್ಲ. ಸೊ ಹೇಗೆ ನಮ್ಮ ವರ್ತನೆಗಳು ಈ ಅಕಲ್ಚರೇಷನ್ಸ್ಗೆ ಪೂರಕವಾಗಿರುತ್ತೆ ಅನ್ನೋದೇ ಆದರೆ ಅದು ನಮ್ಮ ಪೇರೆಂಟ್ಸ್ನ ಪೇರೆಂಟಿಂಗ್ ಸ್ಟೈಲ್ನ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಓಕೆ, ಸೊ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಓಕೆ ಸ್ನಾನ ಮಾಡಬೇಕು, ಸ್ನಾನ ಮಾಡದಲ್ಲೇ ನೀವೇನನ್ನು ಮಾಡಬಾರ್ದು, ಅಥಾರಿಟೇಟಿವ್ ಆಗಿ ಡಿಸಿಷನ್ ತೆಗೆದುಕೊಳ್ಳುವಂಥ ಒಂದು ಫ್ಯಾಮಿಲಿ ಆಯಿತು ಅಂತ ಅಂದರೆ ಸೊ ಅದು ಹಾಗೆ ಮುಂದುವರಿಯುತ್ತೆ, ನೆಕ್ಸ್ಟ್ ಜನರೇಷನ್ಗೂ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಈ ಪೇರೆಂಟಿಂಗ್ ಸ್ಟೈಲ್ ಏನಿರುತ್ತೆ ಅದು ನೆಕ್ಸ್ಟ್ ಜನರೇಷನ್ಗೆ ರಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ. ಅದು ನಮ್ಮ ರೂಢಿಗತವಾದಂಥ ಅಂಶಗಳು. ಫಾರ್ ಎಕ್ಸಾಂಪಲ್, ಸೊ ನಾವು ಅನೇಕ ಈಗಿರ್ತಕ್ಕಂಥ ಒಂದು ಜನರೇಷನ್ ಏನಿದೆ, ಈ ಜನರೇಷನ್ ನಮ್ಮ ಪ್ರೀವಿಯಸ್ ಜನರೇಷನ್ಗೆ ನೋಡಿದ್ರೆ ಅನೇಕ ಪ್ರಾಕ್ಟೀಸ್ಗಳನ್ನು ನಾವು ಮಾಡ್ತಾ ಹೋಗ್ತೀವಿ, ಅಥವಾ ಇರ್ತಕ್ಕಂಥ ಈ ಪ್ರಾಕ್ಟೀಸಸ್ ಕಸ್ಟಮ್ಸ್ ಏನಿರುತ್ತೆ ಅದನ್ನೆಲ್ಲ ಕಡಿಮೆ ಮಾಡ್ಕೊಳ್ತಾ ಬರ್ತೀವಿ. ಅದ್ರ ಇಂಪ್ಯಾಕ್ಟ್, ಅದ್ರ ಪರಿಣಾಮಕತೆ, ಅದ್ರ ತೀವ್ರತೆ ಅಂತಕ್ಕಂಥದ್ದು ಏನಿರುತ್ತೆ ಅದು ಕಡಿಮೆ ಆಗ್ತಾ ಬರುತ್ತೆ ಅಥವಾ ಕಡಿಮೆ ಆಗ್ತಾ ಬರ್ತಾ ಇದೆ. ಕಾರಣ ಏನು ಅಂತ ಅಂದ್ರೆ, ಸೊ ಅದಕ್ಕೆ ಕಾರಣಗಳು ಹಲವಾರು. ಗ್ಲೋಬಲೈಸೇಷನ್ಸ್ ಇರ್ಬೋದು, ಫ್ರೀಡಮ್ನೆಸ್ ಇರ್ಬೋದು, ಆಪರ್ಚುನಿಟೀಸ್ಗಳು ಇರ್ಬೋದು, ವರ್ಕ್ ಇರ್ಬೋದು, ವರ್ಕ್ ಪ್ರೆಷರ್ಸ್ ಇರ್ಬೋದು, ಕನೆಕ್ಟಿವಿಟೀಸ್ ಇರ್ಬೋದು, ಎಕ್ಸ್ಪೋಜರ್ಸ್ ಇರ್ಬೋದು. ಸೊ ಬೇರೆ ಬೇರೆ ಆದಂಥ ಕಾರಣಗಳಿಂದಾಗಿ ಸಹ ಅದರ ಪ್ರಾಕ್ಟೀಸ್ಗಳನ್ನು ನಾವು ಮಾಡುವಂಥದ್ದು ಕಡಿಮೆ ಆಗ್ತಾ ಬರ್ತಾ ಇದೆ. ಓಕೆ, ಸೊ ಅದ್ರ ಜೊತೆಗೆ ಈ ಪೇರೆಂಟಿಂಗ್ ಸ್ಟೈಲ್ಸು ಸೊ ಅಥಾರಿಟೇಟಿವ್ ಆಗಿರಬೇಕು ಅಂತಾರೆ. ಸೊ ನಿಮ್ಮ ಇಟ್ ಈಸ್ ಅಪ್ ಟು ಯು, ಬಟ್ ಯು ಹ್ಯಾವ್ ಟು ಡೂ ದಿಸ್ ಅಂತ ಅಂದಾಗ ಸೊ ಅಲ್ಲಿ ಇರ್ತಕ್ಕಂಥ ಅಥವಾ ಅಲ್ಲಿ ಕಂಡು ಬರ್ತಕ್ಕಂಥ ಒಂದು ಸಂಸ್ಕೃತಿಯ ಅಂಶಗಳು ಬೇರೆ ಆಗೋದಿಲ್ಲ, ಅದು ಇನ್ಫ್ಲೂಯೆನ್ಸ್ ಮಾಡೇ ಮಾಡುತ್ತೆ. ಓಕೆ, ಸೊ ಈ ಅಥಾರಿಟೇಟಿವ್ ಸ್ಟೈಲ್ ಸೊ ಎಲ್ಲ ಆಸ್ಪೆಕ್ಟಲ್ಲೂ ನಾವು ನೋಡ್ತಾ ಹೋಗ್ಬೋದು. ಈ ಅಥಾರಿಟೇಟಿವ್ ಸ್ಟೈಲ್, ಸೊ ಅಥಾರಿಟೇಟಿವ್ ಲೀಡರ್ಶಿಪ್ ಅಂತ ನಾವು ನೋಡ್ಬೋದು, ಅಥಾರಿಟೇಟಿವ್ ಪರ್ಸನ್ಸ್ ಬಿಹೇವಿಯರ್ ಅಂತ ನೋಡ್ಬೋದು. ಓಕೆ, ಸೊ ಹೇಗೆ ಅಥಾರಿಟೇಟಿವ್ ಪೇರೆಂಟಿಂಗ್ ಸ್ಟೈಲ್ ಅಂತ ನಾವು ನೋಡ್ಬೋದು. ಸೊ ಎಲ್ಲದನ್ನು ಸಹ ನಮ್ಮ ಬಿಗಿಮುಷ್ಟಿನಲ್ಲಿ ಬರಬೇಕು, ನಮ್ಮ ಕಂಟ್ರೋಲಲ್ಲಿ ಬರಬೇಕು. ನಾವು ಅವರ ವರ್ತನೆಯನ್ನು ನಾವು ಡಿಸೈಡ್ ಮಾಡಬೇಕು ಅಥವಾ ನಿರ್ಧಾರ ಮಾಡಬೇಕು. ನಿರ್ಧಾರ ಮಾಡಿರುವಂತಹ ಒಂದು ಚೌಕಟ್ಟಿನೊಳಗೆ ಯು ಹ್ಯಾವ್ ಟು ಡೀಲ್ ಇಟ್, ಯು ಹ್ಯಾವ್ ಟು ವರ್ಕ್ ಇಟ್. ಓಕೆ, ಸೊ ಇದು ಏನಾಗ್ತಾ ಹೋಗುತ್ತೆ ಒಂದು ಹಂತದವರೆಗೂ. ಸೊ ಓಕೆ, ಕೆಲವೊಂದು ಸಂದರ್ಭದಲ್ಲಿ ಅಥಾರಿಟೇಟಿವ್ ಪೇರೆಂಟಿಂಗ್ ಸ್ಟೈಲು ಬೇಕಾಗುತ್ತೆ, ಬಟ್ ಎಲ್ಲವಾಗಲೂ ಇದು ಅಪ್ಲಿಕೇಬಲ್ ಆಗುತ್ತಾ? ಓಕೆ, ಚಿಕ್ಕ ಮಕ್ಕಳು ಇರುವಂಥ ಸಂದರ್ಭದಲ್ಲಿ ಅಥಾರಿಟೇಟಿವ್ ಸೊ ಯಾವ ಹಂತದಲ್ಲಿ ಬೇಕಾಗುತ್ತೆ?
ಎಷ್ಟು ವರ್ಷದವರೆಗೂ ಈ ಅಥಾರಿಟೇಟಿವ್ ಪೇರೆಂಟಿಂಗ್ ಸ್ಟೈಲ್ ಇನ್ಫ್ಲೂಯೆನ್ಸ್ ಮಾಡುತ್ತೆ ಅಥವಾ ಇಂಪ್ಯಾಕ್ಟ್ ಆಗುತ್ತೆ ಅಥವಾ ಎಫೆಕ್ಟಿವ್ ಆಗಿರುತ್ತೆ. ಓಕೆ, ಸೊ ಹೇಗೆ ಆಮೇಲೆ ಈ ನೆಗ್ಲಿಜೆಂಟ್ ಸ್ಟೈಲ್ ಅಂತಕ್ಕಂಥದ್ದು ಏನಿರುತ್ತೆ ಅದು ಬರುತ್ತೆ. ಯಾವಾಗ ಬೇಕಾಗುತ್ತೆ, ಯಾವ ಏಜ್ ಗ್ರೂಪ್ನವ್ರಿಗೆ ಈ ಒಂದು ಸ್ಟೈಲನ್ನು ನಾವು ತೋರಿಸ್ಬೇಕಾಗುತ್ತೆ. ಪರ್ಮಿಸಿವ್ ಸ್ಟೈಲು, ಅಥಾರಿಟೇಟಿವ್ ಸ್ಟೈಲು, ಸೊ ಇವೆಲ್ಲವೂ ಸಹ ಯಾವ ಹಂತಗಳಲ್ಲಿ ನಾವು ಅದನ್ನು ತೋರಿಸ್ತಾ ಹೋಗ್ಬೇಕು. ರೂಢಿ ಸಂಪ್ರದಾಯಗಳು ಇನ್ಫ್ಲೂಯೆನ್ಸ್ ಆಗಲಿಕ್ಕೆ, ರೂಢಿ ಸಂಪ್ರದಾಯಗಳನ್ನು ನಾವು ಪಾಲಿಸ್ಕೊಳ್ತಾ ಹೋಗ್ಬೇಕು ಅನ್ನೋದೇ ಆದರೆ, ಓಕೆ, ಈ ಪೋಷಕರು ಮತ್ತು ಸಹೋದರರು, ಸೊ ಈ ಪೋಷಕರು ಏನ್ ಮಾಡ್ತಾರೆ ಅಂತಂದ್ರೆ, ಸೊ ತಮ್ಮದೇ ಆದಂತ ಒಂದು ಡೈರೆಕ್ಷನ್ ಅನ್ನು ಕೊಡ್ತಾ ಇರ್ತಾರೆ. ನಮ್ಮ ವರ್ತನೆ ಸೊ ಅವರಿಂದ ಇನ್ಫ್ಲೂಯೆನ್ಸ್ ಆಗ್ತಾ ಹೋಗುತ್ತೆ. ಸೊ ಅವರ ಗೈಡೆನ್ಸ್ ಅಲ್ಲಿ ಅಥವಾ ಅವರ ಡೈರೆಕ್ಷನ್ ಅಲ್ಲಿ ಅದು ಶೇಪ್ ಆಗ್ತಾ ಹೋಗುತ್ತೆ ಅಥವಾ ಇನ್ಫ್ಲೂಯೆನ್ಸ್ ಆಗ್ತಾ ಹೋಗುತ್ತೆ. ಸೊ ಹೇಗೆ ನಮ್ಮ ಸಹೋದರರು ಸಹೋದರಿಯರು ಅದನ್ನು ಹೇಗೆ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಹೋಗ್ತಾರೆ, ಹೇಗೆ ನಾವು ನಮ್ಮ ಅಥವಾ ನಮ್ಮ ವರ್ತನೆಗೆ ಅವರು ಸಪೋರ್ಟಿವ್ ಆಗಿ ನಿಂತ್ಕೊಳ್ತಾರೆ, ಇದೆಲ್ಲದೂ ಸಹ ಈ ಒಂದು ಅಕಲ್ಚರೇಷನ್ಸ್ಗೆ ಕಾರಣ ಆಗ್ತಾ ಹೋಗ್ತಾರೆ. ಓಕೆ, ಹಾಗೂ ಕುಟುಂಬದವರಿಗೆ ಇರ್ತಕ್ಕಂಥ, ಕುಟುಂಬದ ಸದಸ್ಯರೊಂದಿಗೆ ಇರ್ತಕ್ಕಂಥ ಒಂದು ಸಂಬಂಧ, ದ ರಿಲೇಶನ್ಶಿಪ್ ಬಿಟ್ವೀನ್ ಫ್ಯಾಮಿಲಿ ಆಸ್ ವೆಲ್ ಆಸ್ ದ ಪರ್ಸನ್ ಚೆನ್ನಾಗಿದೆಯಾ, ಸಂಬಂಧಗಳು ಚೆನ್ನಾಗಿದೆಯಾ. ಸೊ ಅಫ್ಕೋರ್ಸ್ ಅಥಾರಿಟೇಟಿವ್ ಆಗಿರಲಿ ಅಥವಾ ನೆಗ್ಲಿಜೆಂಟ್ ಸ್ಟೈಲ್ ಆಗಿರಲಿ ಅಥವಾ ಇನ್ಯಾವುದೇ ಡೆಮೋಕ್ರೆಟಿಕ್ ಸ್ಟೈಲ್ ಆಗಿರಲಿ, ಸೊ ಇಟ್ ಈಸ್ ಅಕ್ಸೆಪ್ಟಬಲ್, ಇಟ್ ಈಸ್ ಓಕೆ ಫಾರ್ ದೆಮ್. ಸೊ ಯಾವಾಗ ವೆನ್ ದ ಪರ್ಸನ್ ಈಸ್ ಪ್ರೊವೈಡಿಂಗ್ ಹೆಲ್ತಿ ಕಾನ್ಶಿಯಸ್ ಅಬೌಟ್ ದ್ಯಾಟ್ ದ ಕಾನ್ಸೆಪ್ಟ್ ಅಂತ ಅಂದಾಗ, ಸೊ ಅದರ್ವೈಸ್ ಏನಾಗುತ್ತೆ, ಸೊ ಅಥಾರಿಟೇಟಿವ್ ಆಗಿರಲಿ ಅಥವಾ ಡೆಮೋಕ್ರೆಟಿಕಲ್ ವೇ ಆಫ್ ಸ್ಟೈಲ್ ಇರಲಿ, ಸೊ ಎಲ್ಲದೂ ಸಹ ಅದು ಮಿಥ್ಯ ಆಗೋದಿಲ್ಲ. ಓಕೆ, ಸೊ ನೆಕ್ಸ್ಟ್ ಪರ್ಮಿಸಿವ್ ಸ್ಟೈಲ್, ಸೊ ಐ ಇನ್ ವಾರ್ಮ್ತ್ ಆ್ಯಂಡ್ ಲೋ ಇನ್ ಕಂಟ್ರೋಲ್. ಸೊ ಫ್ರೀಡಮ್ ಕೊಡುವಂಥದ್ದು, ಅವ್ರ ಚಾಯ್ಸ್ ಕೊಡುವಂಥದ್ದು, ಅವರಿಗೆ ಹೆಚ್ಚಿನ ಒತ್ತು ಕೊಡುವಂಥದ್ದು ಹೆಚ್ಚಾಗಿರುತ್ತೆ. ಯಾರಿಗೆ? ಚೈಲ್ಡ್ಗೆ ಅಥವಾ ಮಗುವಿಗೆ. ಸೊ ಲೋ ಇನ್ ಕಂಟ್ರೋಲ್, ಸೊ ಅವ್ರನ್ನ ನಮ್ಮ ಕಂಟ್ರೋಲಲ್ಲಿ ಇಟ್ಕೋಬೇಕು ಅಥವಾ ನಾವು ಹೇಳ್ದಾಗೆ ಕೇಳಬೇಕು ಅಥವಾ ನಾವು ಹೇಳಿದ್ದೇ ನಡಿಬೇಕು ಅನ್ನೋಕ್ಕಂಥ ಆಟಿಟ್ಯೂಡು ಅಥವಾ ಅವರ ಮನಸ್ಥಿತಿಗಳು ಆ ರೀತಿಯಾದಂಥದ್ದು ಕಡಿಮೆ ಇರುತ್ತೆ. ಸೊ ಅವ್ರ ಚಾಯ್ಸಿಗೆ ಬಿಡೋಣ, ಅವರ ಸ್ವತಂತ್ರಕ್ಕೆ ಬಿಡೋಣ, ಅವರ ಒಂದು ಇಚ್ಛೆಗೆ ಬಿಡೋಣ ಅಥವಾ ಅವ್ರ ಸ್ಟ್ರೆಂತನ್ನು ತೋರಿಸ್ಲಿಕ್ಕೆ ಒಂದು ಆಪ್ಷನ್ಸನ್ನು ನಾವು ಕಲ್ಪಿಸ್ಕೊಡೋಣ. ಓಕೆ, ಸೊ ಅಥವಾ ಅವರ ಡೈರೆಕ್ಷನ್ನಲ್ಲಿ ಏನಾಗುತ್ತೆ ನೋಡೋಣ. ಸೊ ಈ ರೀತಿಯಾದಂಥ ಒಂದು ಆಟಿಟ್ಯೂಡ್ ಏನಿರುತ್ತೆ ಅದು ನಮ್ಮ ಕಲ್ಚರನ್ನು ಸೊ ಮುಂದೆ ಹೇಗೆ ನಾವು ಪ್ರಾಕ್ಟೀಸ್ ಮಾಡಬೇಕು, ಹೇಗೆ ನೆಕ್ಸ್ಟ್ ಜನ್ರೇಷನ್ಗೆ ಅದು ಇನ್ಫ್ಲೂಯೆನ್ಸ್ ಮಾಡಬೇಕು ಅನ್ನೋ ಒಂದು ಇನ್ಫಾರ್ಮೇಷನನ್ನು ಇದು ಕೊಡಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಯಾವುದು? ಈ ಪರ್ಮಿಸಿವ್ ಸ್ಟೈಲ್ ಆಫ್ ಪೇರೆಂಟಿಂಗ್ ಸ್ಟೈಲ್. ಅಥಾರಿಟೇಟಿವ್ ಸ್ಟೈಲ್, ಸೊ ಐ ಇನ್ ವಾರ್ಮ್ತ್ ಆ್ಯಂಡ್ ಕಂಟ್ರೋಲ್, ಸೊ ಎರಡೂ ಸಹ ಜಾಸ್ತಿ ಇರುತ್ತೆ. ಅಥಾರಿಟೇಟಿವ್, ಸೊ ಅವಕಾಶನೂ ಕೊಡೋದು, ಕಂಟ್ರೋಲಲ್ಲೂ ಇಡೋದು. ಯಾವಾಗ ಕಂಟ್ರೋಲಲ್ಲಿ ಇಡ್ಬೋದು, ಯಾವಾಗ ಅವಕಾಶ ಕೊಡುವಂಥದ್ದು, ಇಟ್ ಈಸ್ ಡಿಪೆಂಡಿಂಗ್ ಆನ್ ಪೇರೆಂಟಿಂಗ್ ಸ್ಟೈಲ್. ಆ ಪೇರೆಂಟ್ ಮೇಲೆ ಅಥವಾ ಪೇರೆಂಟಿಂಗ್ ಸ್ಟೈಲ್ ಮೇಲೆ ನಿಂತಿರುತ್ತೆ. ಸೊ ಅದನ್ನೇ ನಾವು ಅಥಾರಿಟೇಟಿವ್, ಸೊ ಹೇಳಿದಂಗೆ ಆಗಬೇಕು, ಅದೇ ರೀತಿ ಕಂಟ್ರೋಲನ್ನು ಸಹ ಮಾಡಬೇಕು. ಸೊ ಅದೇನಾಗುತ್ತೆ, ಅವರು ರೂಢಿಗತವಾದಂಥ ಸಂಪ್ರದಾಯ, ಅವರ ತಿಂಡಿ, ಅವರ ಊಟ, ಬಟ್ಟೆ ಮುಂತಾದ ವಿಷಯಗಳ ಮೇಲೆ ತನ್ನದೇ ಆದಂಥ ಒಂದು ಪ್ರಭಾವವನ್ನು ಅಥವಾ ಪ್ರಭಾವಳಿಗಳನ್ನು ಬೀರ್ತಾ ಹೋಗುತ್ತೆ. ನೆಗ್ಲಿಜೆಂಟ್ ಸ್ಟೈಲ್, ಸೊ ಎರಡೂ ಸಹ ಲೋ ಇರುತ್ತೆ. ಸೊ ಎರಡೂ ಸಹ ಲೋ ಇದೆ ಅಂತ ಅಂದಾಗ, ಸೊ ಕಂಟ್ರೋಲು ಮಾಡೋದಿಲ್ಲ, ಫ್ರೀಡಮ್ ಕೊಡೋಲ್ಲ, ಇಟ್ಸ್ ಅಪ್ ಟು ದೆಮ್. ಓಕೆ, ಸೊ ಇಟ್ ಈಸ್ ಅ ನೆಗ್ಲಿಜಬಲ್ ಥಿಂಗ್ ಆಫ್ ಪೇರೆಂಟಿಂಗ್ ಸ್ಟೈಲ್ ಅಂತ. ಸೊ ಇಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಹೇಗೆ ಗವರ್ನ್ ಆಗ್ತಾನೆ, ಹೇಗೆ ಮೆಚುರಿಟಿಯನ್ನು ಪಡ್ಕೊಳ್ತಾನೆ, ಹೇಗೆ ಸೆಲ್ಫ್ ಡಿಸಿಷನ್ ಅನ್ನು ಮಾಡ್ಕೊಳ್ತಾನೆ, ಈ ಸೆಲ್ಫ್ ಡಿಸಿಷನ್ ಮಾಡಬೇಕು ಅಂತ ಅಂದಾಗ ಹೇಗೆ ಇಂಡಿಪೆಂಡೆಂಟ್ ಲೆವೆಲ್ ಆಫ್ ಥಿಂಕಿಂಗ್ ಇರುತ್ತೆ, ಹೇಗೆ ಇಟ್ ಗೆಟ್ ಇನ್ಫ್ಲೂಯೆನ್ಸ್ಡ್ ಬೈ ಅದರ್ಸ್ ಅಥವಾ ಈ ಇನ್ಫ್ಲೂಯೆನ್ಸ್ಡ್ ಸಮ್ ಅದರ್ ಪೀಪಲ್. ಸೊ ಈ ಎಲ್ಲ ಫ್ಯಾಕ್ಟರ್ಸ್ಗಳು ಮ್ಯಾಟರ್ ಆಗುತ್ತೆ. ಎಕ್ಸ್ಟೆಂಡೆಡ್ ಫ್ಯಾಮಿಲಿ, ವಿಸ್ತೃತ ಕುಟುಂಬಗಳು. ಸೊ ಅಫ್ಕೋರ್ಸ್ ಒಂದು ಕುಟುಂಬ ಅಂತ ಅಂದರೆ ಒಬ್ಬ ವ್ಯಕ್ತಿ ಅಂತಂದ್ರೇ ಒಂದು ಕಲ್ಚರ್ ಅಂತ ಹೇಳ್ಬೋದು. ಏಕೆಂತಂದರೆ ಆತ ಒಬ್ಬ ವ್ಯಕ್ತಿ ಏಜ್ ಆಗ್ತಾ ಅನುಭವವನ್ನು ಪಡಿತಾ ಒಬ್ಬ ವ್ಯಕ್ತಿನೇ ಒಂದು ಸಂಸ್ಕೃತಿ ಆಗ್ತಾನೆ, ಒಂದು ಸಮಾಜ ಆಗ್ತಾನೆ. ಈ ವಿಸ್ತೃತ ಕುಟುಂಬಗಳು, ಎಕ್ಸ್ಟೆಂಡೆಡ್ ಫ್ಯಾಮಿಲಿ, ಸೊ ಏನಿರುತ್ತೆ, ಸೊ ಅವರು ಮಾಡ್ಕೊಂಡು ಬಂದಿರತಕ್ಕಂಥ ಒಂದು
ಆಚಾರ ವಿಚಾರಗಳು, ಪದ್ಧತಿಗಳು, ರೂಢಿ ಅನುಕರಣೆಗಳು. ಸೊ ಈ ಒಂದು ಸಂಸ್ಕೃತಿಯ ಬಗೆಗೆ ತನ್ನದೇ ಆದಂತ ಕಾಂಟ್ರಿಬ್ಯೂಟ್ ಅನ್ನು ಮಾಡ್ತಾ ಹೋಗುತ್ತೆ. ಸೊ ಹೇಗ್ ಮಾಡ್ತಾ ಹೋಗುತ್ತೆ ಅಂತ ಅಂದ್ರೆ ಈ ವಿಸ್ತೃತ ಕುಟುಂಬಗಳು ಸೊ ಒಂದು ಜನರೇಷನ್ ಮತ್ತೊಂದು ಜನರೇಷನ್ಗೆ ಏನು ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ. ಓಕೆ, ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೇಗೆ ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ. ಸೊ ಅವರು ಬಂದಿರತಕ್ಕಂತಹ ಹಿನ್ನೆಲೆ, ಅವರು ಹೊಂದಿರತಕ್ಕಂಥ ಆಲೋಚನೆಗಳು, ಅವರು ಬಂದಿರತಕ್ಕಂಥ ರೂಢಿ ಸಂಪ್ರದಾಯಗಳು ಸೊ ಹೇಗೆ ಒಂದು ಜನರೇಷನ್ ಇಂದ ಮತ್ತೊಂದು ಜನರೇಷನ್ಗೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಸೊ ಅದು ಸಹ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಅದು ಈ ಅಕಲ್ಚರೇಷನ್ಸ್ಗೆ ತನ್ನದೇ ಆದಂತ ಇನ್ಫ್ಲೂಯೆನ್ಸ್ ಅನ್ನ ಮಾಡ್ತಾ ಹೋಗುತ್ತೆ. ಪೀರ್ ಜೊತೆಗಿನ ಸಂಬಂಧಗಳು. ಓಕೆ, ಈಗ ಪೀರ್ ಅಂತ ಅಂದ್ರೆ ಸಹಚರರು. ಸಹಚರರಲ್ಲಿ ಎರಡು ವರ್ಗಗಳು ಬರುತ್ತೆ ಅಂತ ಅಂದ್ರೆ, ಓಕೆ, ಸೊ ಸೇಮ್ ಕಸ್ಟಮ್ ಇರ್ತಕ್ಕಂಥ ಒಂದು ಪಿಯರ್, ಮತ್ತೆ ಹೈಬ್ರಿಡ್ ಇರ್ತಕ್ಕಂಥ ಒಂದು ಪಿಯರ್, ಅಥವಾ ಮಿಕ್ಸ್ಡ್ ಕಲ್ಚರ್ ಇರತಕ್ಕಂಥ ಒಂದು ಪಿಯರ್ಸ್, ಅವರ ಜೊತೆಗಿನ ನಮ್ಮ ಒಡನಾಟ. ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ, ಸೊ ಇಂದು ಅವರು ಒಂದು ಗ್ರೂಪ್ ಮಾಡ್ಕೊಂಡಿರ್ತಕ್ಕಂಥ ಒಂದು ಎಥ್ನಿಕ್ ಗ್ರೂಪ್ ಅಥವಾ ಕಮ್ಯುನಿಟಿ ಅಂತ ಏನಿರುತ್ತೆ, ಒಬ್ಬ ವ್ಯಕ್ತಿ ಅಂತ ಬಂದಾಗ ಸೊ ಹೇಗೆ ಬೇರೆ ಧರ್ಮ ಅಥವಾ ಬೇರೆ ಜಾತಿ ಅವರೊಂದಿಗೆ ಇರ್ತಕ್ಕಂಥ ಒಂದು ಒಡನಾಟ, ಅವರ ಜೊತೆ ಇರ್ತಕ್ಕಂಥ ಒಂದು ಸಂಬಂಧ, ಅವರ ಜೊತೆ ಇರ್ತಕ್ಕಂಥ ಒಂದು ಓವರ್ ಆಲ್ ದೇರ್ ರಿಲೇಶನ್ಶಿಪ್ ಅಥವಾ ಫ್ರೆಂಡ್ಶಿಪ್ ಏನಿರುತ್ತೆ ಅದು ಹೇಗೆ ಇನ್ಫ್ಲೂಯೆನ್ಸ್ ಮಾಡುತ್ತೆ, ಅಥವಾ ಸಂಬಂಧಗಳು ಹೇಗೆ ಈ ಕಸ್ಟಮರ್ನ ಕ್ಯಾರಿ ಫಾರ್ವರ್ಡ್ ಮಾಡಲಿಕ್ಕೆ ಅಥವಾ ಅದನ್ನ ಬೆಳೆಸ್ಕೊಂತಾ ಹೋಗ್ಲಿಕ್ಕೆ ಅಥವಾ ಅದನ್ನ ಗಟ್ಟಿ ಮಾಡ್ತಾ ಹೋಗ್ಲಿಕ್ಕೆ ಕಾರಣ ಆಗ್ತಾ ಹೋಗುತ್ತೆ. ಓಕೆ, ಸೊ ಇದು ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಪೀರ್ ಜೊತೆಗಿನ ಸಂಬಂಧಗಳು. ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿ ಈಗ ಬೇರೆ ಬೇರೆ ಇಶ್ಯೂಸ್ಗಳು ಇದೆ. ಸೊ ಇಶ್ಯೂಸ್ಗಳ ಬಗ್ಗೆ ಮಾತಾಡೋದಕ್ಕಿಂತ ಸಂಬಂಧಗಳ ಬಗ್ಗೆ ಮಾತಾಡಬೇಕು ಅನ್ನೋದೇ ಅಂದ್ರೆ, ಈಗ ಹಿಂದೂ ಅಥವಾ ಮುಸ್ಲಿಂ ಅಂತ ಅಂದಾಗ ಸೊ ಅನೇಕ ಸಂದರ್ಭದಲ್ಲಿ ನಾವು ಪಾಸಿಟಿವ್ ವೈಬ್ಸ್ ಅನ್ನ ನೋಡ್ತೀವಿ, ಅನೇಕ ಸಂದರ್ಭಗಳಲ್ಲಿ ಸಹ ನಾವು ನೆಗೆಟಿವ್ ವೈಬ್ಸ್ ಅನ್ನು ನೋಡ್ತೀವಿ. ಕೆಲವೊಂದು ವಿಷಯಗಳಿಗೆ, ಕೆಲವೊಂದು ವ್ಯಕ್ತಿಗಳಿಗೆ ಸೊ ನಾವು ಒಳ್ಳೆ ಒಪಿನಿಯನ್ಸ್ ಗಳನ್ನ ನಾವು ನೋಡೋದನ್ನು ಸಹ ನಾವು ಕಾಣ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಅಬ್ದುಲ್ ಕಲಾಂ ಅಂತ ಅಂದಾಗ ಸೊ ಯಾರು ಸಹ ಅವ್ರ ಬಗ್ಗೆ ಒಬ್ಬ ಸೈಂಟಿಸ್ಟ್ ಆಗಿ ನೋಡ್ತಾರೆ, ಒಬ್ಬ ಪ್ರೆಸಿಡೆಂಟ್ ಆಗಿ ನೋಡ್ತಾರೆ, ಒಬ್ಬ ಒಳ್ಳೆ ವ್ಯಕ್ತಿಯನ್ನ ರೀತಿಯಾಗಿ ನೋಡ್ತಾರೆ. ಸೊ ಅದನ್ನು ಬಿಟ್ಟು ಬೇರೆಯಾಗಿ ಅವರ ವ್ಯಕ್ತಿತ್ವವನ್ನ ಕಲ್ಪಿಸ್ಕೊಳ್ಳಿಕ್ಕೆ ಯಾರಿಂದಲೂ ಸಾಧ್ಯ ಆಗೋದಿಲ್ಲ. ಹೇಗೆ ಅವರ ವ್ಯಕ್ತಿತ್ವ ಬೇರೆಯವರ ಅಥವಾ ಬೇರೆ ಕಮ್ಯುನಿಟಿಯವರ ಅಥವಾ ಬೇರೆ ಜನಾಂಗದವರ ಮೇಲೆ ಇನ್ಫ್ಲೂಯೆನ್ಸ್ ಮಾಡುತ್ತೆ, ಆ ಒಂದು ಆಂಗಲ್ ಇಂದ ಅವರನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಹೀಗೆ ಒಬ್ಬ ವ್ಯಕ್ತಿ ಹೇಗೆ ಒಂದು ಧರ್ಮ ಅಥವಾ ಒಂದು ಜನಾಂಗವನ್ನ ಪ್ರತಿನಿಧಿಸ್ತಾನೆ, ಹೇಗೆ ಮುಂದಿನ ಜನಾಂಗಕ್ಕೆ ಆತನೇ ಒಬ್ಬ ಸಂಸ್ಕೃತಿಯಾಗಿ, ಆತನೇ ಒಬ್ಬ ಧರ್ಮವಾಗಿ, ಆತನೇ ಒಬ್ಬ ವ್ಯಕ್ತಿಯಾಗಿ ಕಾಂಟ್ರಿಬ್ಯೂಷನ್ ಅನ್ನ ಮಾಡ್ತಾನೆ ಅಥವಾ ಇನ್ಫ್ಲೂಯೆನ್ಸ್ ಅನ್ನ ಮಾಡ್ತಾನೆ. ಅದು ಬಹಳ ಪ್ರಮುಖವಾಗುತ್ತೆ ಆ ವ್ಯಕ್ತಿಯ ಜೊತೆಗೆ ಹೊಂದಿರ್ತಕ್ಕಂಥ ಒಂದು ಸಂಬಂಧಗಳು. ಓಕೆ, ಸೊ ಈ ಪೀರ್ ರಿಲೇಶನ್ಶಿಪ್ ಅಂತಕ್ಕಂಥದ್ದು, ಓಕೆ, ಸೊ ಒಂದು ಸ್ವ ಜಾತಿ, ಸ್ವಧರ್ಮ ಅವರೊಂದಿಗೆ ಇರ್ತಕ್ಕಂಥ ಒಂದು ಸಂಬಂಧ, ಅಂತರ್ಜಾತಿ ಅಥವಾ ಅಂತರ್ಧರ್ಮ ಅಥವಾ ಸಮುದಾಯದೊಂದಿಗೆ ಹೊಂದಿರತಕ್ಕಂಥ ಸಂಬಂಧಗಳು, ಅವರ ನಂಟು. ಸೊ ಈ ಒಂದು ಆಧಾರದ ಮೇಲೆ ಅವರ ಒಂದು ಕಲ್ಚರೇಷನ್ಸು ತನ್ನದೇ ಆದಂತಹ ಮಹತ್ವವನ್ನು ಪಡ್ಕೊಳ್ತಾ ಹೋಗುತ್ತೆ. ಶಿಕ್ಷಣ, ನಾವು ಹೊಂದಿರತಕ್ಕಂಥ ಶಿಕ್ಷಣ ನಮ್ಮ ಸಂಸ್ಕೃತಿಗೆ ಪ್ರತೀಕವಾಗಿರುತ್ತೆ. ಆ ಪ್ರತೀಕವಾಗಿರ್ತಕ್ಕಂತಹ ಒಂದು ಅಂಶಗಳಿಗೆ ತನ್ನದೇ ಆದಂತಹ ಕೊಡುಗೆಗಳನ್ನ ನೋಡ್ತಾ ಹೋಗುತ್ತೆ. ನಾವು ಅಫ್ಕೋರ್ಸ್ ನಾವೇನು ಒಂದು ಫಾರ್ಮಲ್ ಎಜುಕೇಶನ್ ಸಿಸ್ಟಮ್ ಅನ್ನ ಪಡ್ಕೊಳ್ತಾ ಹೋಗ್ತಿರ್ತೀವಿ, ಅದರ ಒಂದು ಭಾಗವಾಗಿರುತ್ತೆ ಒಂದು ಕಲ್ಚರ್. ಓಕೆ, ನಾವು ಈ ಧರ್ಮ ಅಥವಾ ಬೇರೆ ಒಂದು ಸಮುದಾಯ ಅಂತ ನಾವು ತೆಗೆದುಕೊಂಡಾಗ, ಸಮುದಾಯದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳ ಅನುಭವ, ಅವರ ಹಿಸ್ಟ್ರಿ, ಅವರ ಒಂದು ನಡೆ ನುಡಿ ಅಥವಾ ಆದರ್ಶಗಳು, ಸೊ ಅವೇ ಈ ಶಿಕ್ಷಣದ ಒಂದು ಭಾಗವಾಗಿರುತ್ತೆ. ಆ ಶಿಕ್ಷಣವನ್ನು ನಾವು ಕಲಿಬೇಕು. ಶಿಕ್ಷಣ ಅಂತ ಅಂದ್ರೆ ಸೊ ಅವ್ರ ಬಗ್ಗೆ ಇನ್ ಡೀಟೇಲ್ ಅಥವಾ ಡೆಪ್ತ್ ನಾಲೆಜ್ ಅನ್ನು ಪಡ್ಕೊಳ್ಳುವಂಥದ್ದು, ಒಂದು ವಿಷಯವನ್ನ ಇನ್ ಡೀಟೇಲ್ ಆಗಿ ಪಡ್ಕೊಳ್ಳುವಂಥದ್ದು, ಅದರ ಒಂದು ಫಾರ್ಮಲ್ ವೇ ಆಫ್ ಟಚ್ ಅನ್ನ ನಾವು ನೋಡುವಂಥದ್ದು.
ಓಕೆ, ಸೊ ಅದು ಒಂದು ಶಿಕ್ಷಣ ಒಂದು ಧರ್ಮದ ಭಾಗವಾಗುತ್ತೆ, ಒಂದು ಸಂಸ್ಕೃತಿಯ ಭಾಗವಾಗ್ತಾ ಹೋಗುತ್ತೆ. ಓಕೆ, ಸೊ ನಾವು ಈ ಅನ್ಯ ಧರ್ಮ ಅಥವಾ ಅನ್ಯ ವಿಷಯಗಳ ಬಗ್ಗೆ ಹೆಚ್ಚಿನದಾಗಿ ಹೇಗೆ ನಾವು ಗಣನೆಗೆ ತೆಗೆದುಕೊಳ್ಳೋದಿಲ್ಲ, ಅಥವಾ ಅದಕ್ಕೆ ಹೇಗೆ ನಾವು ಹೆಚ್ಚಿನ ಒತ್ತನ್ನ ಕೊಡುವುದಿಲ್ಲ. ಸೊ ಅದು ನಮ್ಮದೇ ಆದಂಥ ಒಂದು ಶಿಕ್ಷಣ ಪದ್ಧತಿ ಅಥವಾ ನಮ್ಮದೇ ಆದಂಥ ಒಂದು ಕಲ್ಚರ್, ಎರಡು ನಡುವಿನ ಮಿಶ್ರಣವನ್ನ ಅದು ಹೊಂದುತ್ತಾ ಹೋಗುತ್ತೆ. ಹಾಗೂ ಲಾಸ್ಟ್ನೇದು ಧರ್ಮ. ಧರ್ಮ ಆಫ್ ಕೋರ್ಸ್, ಸೊ ಧರ್ಮ ಸಂಸ್ಕೃತಿಯ ಒಂದು ಭಾಗ. ಆಯಾ ಧರ್ಮ ಆಯಾ ಸಂಸ್ಕೃತಿಯನ್ನ ಪ್ರತಿನಿಧಿಸುತ್ತೆ. ನಾವು ಏನು ಈ ಧರ್ಮ ಅಂತ ಅಂದ್ರೆ ಒಂದು 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 ಕಸ್ಟಮ್ಸ್ ಏನೇನಿರುತ್ತೆ ಅದರದ್ದು ಫಾಲೋಯಿಂಗ್ ಅಥವಾ ಫಾಲೋಯರ್ಸ್ ಏನಿರ್ತಾರೆ ಅದು ಮುಂದುವರಿದ ಭಾಗವಾಗ್ತಾ ಹೋಗುತ್ತೆ. ಮುಂದುವರಿದ ಭಾಗವಾಗಿ ಅದು ಒಂದು ಜನರೇಷನ್ ಇಂದ ಮತ್ತೊಂದು ಜನರೇಷನ್ಗೆ ಕ್ಯಾರಿ ಫಾರ್ವರ್ಡ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಈ ಧರ್ಮದ ವಿಷಯ ಬಂದಾಗ ಅನೇಕ ಧರ್ಮಗಳ ನಡುವೆ ವೈಮನಸ್ಸುಗಳು ಇರೋದನ್ನ ನೋಡ್ಬೋದು, ಅಥವಾ ಇವ್ರ ಕಂಡ್ರೆ ಅವ್ರಿಗಾಗಲ್ಲ, ಅವ್ರ ಕಂಡ್ರೆ ಇವ್ರಿಗಾಗಲ್ಲ, ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಬಹುದು, ಅಥವಾ ಸೊ ಅವ್ರ ಬಗ್ಗೆ ತಪ್ಪು ಅಭಿಪ್ರಾಯಗಳು ಇರಬಹುದು, ಅಥವಾ ಮತ್ತೊಂದು ಆಂಗಲ್ ಇಂದ ನೋಡ್ಬೇಕು ಅಂತಂದ್ರೆ ನಮಗೆ ಅವರು ಏನು ಅಂದ್ರೆ ಅವರ ಹಿನ್ನೆಲೆ, ಅವರ ಕೇಸ್ ಹಿಸ್ಟ್ರಿ, ಸೊ ಇದೆಲ್ಲ ನಮಗೆ ಗೊತ್ತಿಲ್ಲದೆ ಇರಬಹುದು. ಗೊತ್ತಿಲ್ಲದೆ ಇರುವಂತ ಸಂದರ್ಭದಲ್ಲಿ ಒಳಗಾಗ್ತಕ್ಕಂತಹ ಒಂದು ಪ್ರಿಜುಡಿಸ್ ಏನಿರುತ್ತೆ, ಆ ಪ್ರಿಜುಡಿಸ್ ಮೈಂಡ್ ಸೊ ನಮ್ಮನ್ನ ಪ್ರವೋಕ್ ಮಾಡೋ ರೀತಿಯಾಗಿ ಮಾಡ್ಬೋದು, ಅಥವಾ ಸೊ ಪ್ರಿಜುಡಿಸ್ ಮೈಂಡ್ ಸೊ ಅವರನ್ನ ಹೆಚ್ಚಿನದಾಗಿ ಅಪ್ಕೊಳ್ಳುವಂತ ಸಂದರ್ಭಕ್ಕೂ ನಮ್ಮನ್ನ ಉಂಟು ಮಾಡಬಹುದು. ಓಕೆ, ಇಟ್ ಈಸ್ ಅಪ್ ಟು ಹೌ ವಿ ಆರ್ ಎಕ್ಸ್ಪೋಸರ್ ಟು ಪರ್ಟಿಕ್ಯುಲರ್ ಸಿಚುಯೇಷನ್ ಅಂತ. ಓಕೆ, ಸೊ ಇಂಥ ಸಂದರ್ಭದಲ್ಲಿ ಈ ಧರ್ಮ ಕಲ್ಚರೇಷನ್ಸ್ಗೆ ತನ್ನದೇ ಆದಂಥ ಕೊಡುಗೆಯನ್ನು ನೀಡ್ತಾ ಹೋಗುತ್ತೆ. ಶಿಕ್ಷಣವೂ ಸಹ, ಶಿಕ್ಷಣ ಒಂದು ಸಂಸ್ಕೃತಿಯ ಒಂದು ಭಾಗ ಆಗಿರುತ್ತೆ. ನಾವು ಶಿಕ್ಷಣ ಪಡ್ಕೊಂಡು ಬಂದಿರ್ತೀವಲ್ಲ, ನಾವು ಇಲ್ಲ ಈ ವಿಷಯ ನಮಗೆ ಯಾಕೋ ನಾವು ಅರ್ಗಿಸ್ಕೊಳೋದಿಕ್ಕೆ ಆಗ್ತಾ ಇಲ್ಲ, ಇದು ಇರಬಾರ್ದು. ಓಕೆ, ಸೊ ಮುಂದೆ ಏನಾಗಿರುತ್ತೆ, ಸೊ ಯಾವುದನ್ನು ಸಹ ನಮಗೆ ತೀರಾ ಹೊಸದು ಅಂತ ನಮಗೆ ಅನ್ನಿಸೋದಿಲ್ಲ. ಇದು ನಮ್ಮ ಒಂದು ಸಂಸ್ಕೃತಿಯ ಭಾಗ. ಸಂಸ್ಕೃತಿ ನಾವು ಹೊಂದಿರ್ತಕ್ಕಂಥ ಒಂದು ಪದ್ಧತಿಗಳು, ಶಿಕ್ಷಣ ನಮ್ಮ ಒಂದು ಹೊಂದಿರ್ತಕ್ಕಂಥ ಒಂದು ರೂಢಿ ಪದ್ಧತಿಗಳ ಒಂದು ಭಾಗ. ಓಕೆ, ಫಾರ್ ಎಕ್ಸಾಂಪಲ್ ನಾವು ಈಗ ಒಂದು ಅಂಬೇಡ್ಕರ್ ಜಯಂತಿಗೆ ರಜಾ ಕೊಡ್ತಾರೆ. ಸೊ ನಾವೊಂದು ಎಜುಕೇಶನ್ ಸಿಸ್ಟಮ್ನಲ್ಲಿ ಇದ್ದೀವಿ. ಎಜುಕೇಶನ್ ಸಿಸ್ಟಮಲ್ಲಿ ನಮಗೆ ಒಂದು ದಿನ ರಜಾ ಸಿಗುತ್ತೆ ಅಂತ ಅಂದ್ರೆ ಸೊ ಇಟ್ ಈಸ್ ನಥಿಂಗ್ ಬಟ್ ಸಂಸ್ಕೃತಿಯ ಒಂದು ಭಾಗ. ಯಾಕೆ ಕೊಡಬೇಕು, ಯಾಕೆ ಕೊಡ್ತಾರೆ, ಅಥವಾ ಏನು ಅದು ಹಿನ್ನೆಲೆ ಎಲ್ಲ ಬಿಟ್ಬಿಡೋಣ, ಕೇವಲ ಬರೀ ರಜದ ಮಾತ್ರ ನಾನು ನೋಡು. ಓಕೆ, ಸೊ ಯಾಕೆ ಕೊಡಬೇಕು, ಹೇಗಿದ್ರು ಅದು ಶುಕ್ರವಾರ ಲಾಸ್ಟ್ ವೀಕ್ ಆಗಿರುವಂಥದ್ದು. ಓಕೆ, ಸೊ ಯಾಕೆ ಕೊಡಬೇಕು ಅನ್ನೋದೇ ಆದ್ರೆ ಅದು ಆಗುತ್ತೆ. ಏಕೆ ಅಂತಂದ್ರೆ ಅದು ಒಂದು ಸಂಸ್ಕೃತಿಯ ಒಂದು ಭಾಗ, ಒಂದು ನಮ್ಮ ಧರ್ಮದ ಒಂದು ಭಾಗ, ನಾವು ಈಗ ಆಚರಣೆ ಮಾಡ್ಕೊಂಡು ಬಂದಿರತಕ್ಕಂಥ ಒಂದು ಭಾಗ. ಹಾಗಾಗಿ ಅದು ಶಿಕ್ಷಣ ಆಗಿರ್ಲಿ ಅಥವಾ ಬೇರೆ ವಲಯ ಆಗಿರ್ಲಿ ಎಲ್ಲ ಫೀಲ್ಡಲ್ಲೂ ಸಹ ಒಂದು ಭಾಗವಾಗಿರುತ್ತೆ. ಹಾಗಾಗಿ ಸೊ ನಾವು ಯಾವುದನ್ನು ಸಹ ಬೇರ್ಪಡಿಸಿ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಸೊ ಬೇರ್ಪಡಿಸಿ ನೋಡ್ಬೇಕು ಅನ್ನೋದೇ ಆದ್ರೆ ಸೊ ಅದು ಬೇರೆ ಬೇರೆ ಆಯಾಮಗಳನ್ನ ಪಡ್ಕೊಳ್ತಾ ಹೋಗುತ್ತೆ. ಸೊ ಎಲ್ಲದೂ ಸಹ ನಾವು ಮಾಡ್ಕೊಂಡು ಬಂದಿರತಕ್ಕಂಥ ಒಂದು ಸಂಪ್ರದಾಯ ಪದ್ಧತಿಗಳೇ. ಓಕೆ, ಸೊ ಒಂದು ಯುಗಾದಿಗೆ ಅಥವಾ ಈಗ ರಂಜಾನ್ಗೆ ರಜಾ ಕೊಡ್ತಾರೆ ಅಂತ ಅಂದ್ರೆ ರಜಾ ಎಲ್ರಿಗೂ ಅಪ್ಲಿಕೇಬಲ್ ಆಗುತ್ತೆ ಅಂತ ಅನ್ನೋದೇ ಆದ್ರೆ ಅದು ತನ್ನದೇ ಆದಂತ ಒಂದು ಸಿಗ್ನಿಫಿಕೆಂಟ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಅನ್ನೋದೇ ಆದ್ರೆ ಸೊ ಅಫ್ ಕೋರ್ಸ್ ವಾಟ್ ಈಸ್ ದಾಟ್, ಇಟ್ ಈಸ್ ನಥಿಂಗ್ ಬಟ್ ಕಲ್ಚರ್, ದ ಪಾರ್ಟ್ ಆಫ್ ದ ಕಲ್ಚರ್. ಓಕೆ, ಸೊ ನಾವು ರೂಢಿಗತವಾಗಿ ಮಾಡ್ಕೊಂಡ್ ಬಂದಿರ್ತಕ್ಕಂಥ ಪದ್ಧತಿಗಳೇ. ಆ ಪದ್ಧತಿಗಳು ನಾವು ಹೇಗೆ ಗ್ರಹಿಸ್ಕೊಂಡ್ ಬಂದಿರ್ತೀವಿ, ಹೇಗೆ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದಿರ್ತೀವಿ, ಹೇಗೆ ಅದನ್ನ ಇನ್ಫ್ಲೂಯೆನ್ಸ್ ಮಾಡ್ತೀವಿ, ಸೊ ಅದೇ ಒಂದು ಕಲ್ಚರ್ ಅಂತ ಅಥವಾ ಒಂದು ಸಂಸ್ಕೃತಿ ಅಂತ ನಾವು ಹೇಳ್ತಾ ಹೋಗ್ಬೋದು. ಸಂಸ್ಕೃತಿಯ ಸ್ವಭಾವ ಓಕೆ ಇಟ್ಸ್ ಎ ಡೈನಮಿಕ್ ಇನ್ ನೇಚರ್. ಡೈನಮಿಕ್ ಅಂತಂದ್ರೆ ಅದು ಇನ್ಫ್ಲೂಯೆನ್ಸ್ ಮಾಡುತ್ತೆ, ಅದು ಒಂದು ಡೈನಮಿಕ್ ತರ ಇರುತ್ತೆ. ಸೊ ಡೈನಮಿಕ್ ಅಂತಂದ್ರೆ ಅದು ಹಲವಾರು ಜನರಿಗೆ ನೀತಿ ಪಾಠವಾಗಿರುತ್ತೆ, ಅನೇಕ ಜನರಿಗೆ ನಿರ್ದೇಶನವನ್ನ ಕೊಡುತ್ತೆ, ಒಂದು ಬಹುಸಂಖ್ಯಾತ ಜನಗಳಿಗೆ ತನ್ನದೇ ಆದಂತ ಒಂದು ಡೈರೆಕ್ಷನ್ಸ್ ಅನ್ನ ನೀಡುತ್ತೆ. ಓಕೆ, ಸೊ ಇದನ್ನೇ ಮಾಡಬೇಕು, ಇಷ್ಟೇ ಮಾಡಬೇಕು, ಹೀಗೆ ಇರಬೇಕು, ಹೀಗೆ ನಡ್ಕೋಬೇಕು. ಸೊ ಈ ಎಲ್ಲವೂ ಇತ್ತು ಅಂತ ಅಂದಾಗ ಅಫ್ಕೋರ್ಸ್ ಇಟ್ಸ್ ಎ ಬಿಕಮ್ ಎ ಡೈನಮಿಕ್ ಇನ್ ನೇಚರ್. ಎರಡನೇದು ನೀತಿ ನಿಯಮಗಳ ವ್ಯವಸ್ಥೆ ಇರುತ್ತೆ. ಸೊ ಅಫ್ಕೋರ್ಸ್ ಈ ಒಂದು ನೀತಿ ನಿಯಮಗಳನ್ನ ನಾವು ಪಾಲನೆ ಮಾಡ್ಕೊಳ್ತಾ ಬರ್ತಿದ್ವಿ, ಪರಿಪಾಲನೆ ಮಾಡ್ಕೊಳ್ತಾ ಬರ್ತಿರ್ತೀವಿ. ಅದು ನಮ್ಮ
ದೈನಂದಿನ ವ್ಯವಹಾರಗಳ ದೈನಂದಿನ ಚಟುವಟಿಕೆಗಳ ಒಂದು ಭಾಗವಾಗಿರುತ್ತೆ ಅಂತ ಅಂದ್ರೆ ಅಫ್ಕೋರ್ಸ್ ಅದರದ್ದು ಸ್ವಭಾವ, ಅದರದ್ದು ಒಂದು ಶಕ್ತಿ, ಅದರದ್ದು ಒಂದು ರೂಢಿಗತವಾಗಿರ್ತಕ್ಕಂಥ ಒಂದು ನಂಬಿಕೆ, ಆಚರಣೆಗಳು ಎಷ್ಟು ಪ್ರಭಾವಶಾಲಿಯಾಗಿರುತ್ತೆ ಅನ್ನೋದನ್ನ ನಾವು ಊಹಿಸ್ಕೋಬಹುದು. ಅಫ್ಕೋರ್ಸ್ ಈ ಡೈನಮಿಕ್ ಇರ್ತಕ್ಕಂಥ ಒಂದು ಸ್ವಭಾವ ಏನಿರುತ್ತೆ, ಡೈನಮಿಕ್ ನೇಚರ್ ಏನಿರುತ್ತೆ, ಅದು ತನ್ನದೇ ಆದಂತ ನೀತಿ ನಿಯಮಗಳನ್ನ ಹೊಂದಿರುತ್ತೆ. ಸೊ ಒಂದು ಬ್ರಾಡ್ ಕಾನ್ಸೆಪ್ಟ್ ಅಲ್ಲಿ, ಫಾರ್ ಎಕ್ಸಾಂಪಲ್ ನಮ್ಮ ಒಂದು ಭಾರತ ದೇಶ ಅಂತ ತೆಗೆದುಕೊಂಡಾಗ, ಸೊ ಒಂದು ನೀತಿ ನಿಯಮಗಳು, ಈಗ ರೋಡ್ ಲೈನ್ಸ್ ಅನ್ನ ನಾವು ತೆಗೆದುಕೊಂಡಾಗ, ಸೊ ಎಲ್ರಿಗೂ ಒಂದೇ ರೀತಿಯಾದಂತಹ ಒಂದು ರೂಲ್ಸ್, ಎಲ್ರಿಗೂ ಒಂದೇ ರೀತಿಯಾದಂತ ಒಂದು ಏನೋ ಲೀಗಲ್ ಆಸ್ಪೆಕ್ಟ್ಗಳು ಅಪ್ಲೈ ಆಗ್ತಾ ಹೋಗುತ್ತೆ. ಓಕೆ, ಸೊ ಯಾವ ರೀತಿಯಾಗಿ ಇರ್ತಕ್ಕಂಥದ್ದು, ಲೆಫ್ಟ್ ಸೈಡ್ ಹೋಗ್ಬೇಕು, ರೈಟ್ ಸೈಡ್ ಆಪೋಸಿಟ್ ಇವರಿಗೆ ಡೈರೆಕ್ಷನ್ ಅವರಿಗೆ ನಾವು ಜಾಗವನ್ನ ಮಾಡ್ಕೊಳ್ಬೇಕು. ಸೊ ಇದು ಇರೋದ್ರಿಂದನೇ, ಈ ಕಾನೂನು ಅನ್ನೋ ಒಂದು ವ್ಯವಸ್ಥೆ ಇರೋದ್ರಿಂದನೇ, ಅಂದ್ರೆ ನೀತಿ ನಿಯಮಗಳು ಇರೋದ್ರಿಂದನೇ ಅದು ಬಿಕಮ್ ಎ ಮೋರ್ ಸ್ಟ್ರಾಂಗ್. ಅಗೇನ್ ಇಟ್ ಬಿಕಮ್ ಮೋರ್ ಡೈನಮಿಕ್ ಇನ್ ನೇಚರ್. ಸೊ ಆಗಿತ್ತು ಅಂತ ಅಂದಾಗ ಮಾತ್ರ ಅದು ಬಹಳ ದಿನಗಳವರೆಗೆ ಅದು ಎಕ್ಸಿಸ್ಟೆನ್ಸ್ ಅಲ್ಲಿ ಇರುತ್ತೆ, ಬಹಳ ದಿನಗಳವರೆಗೆ ಅದು ತನ್ನದೇ ಆದ ಇನ್ಫ್ಲೂಯೆನ್ಸ್ ಅನ್ನ ಮಾಡುತ್ತೆ, ಇನ್ಫ್ಲೂಯೆನ್ಸ್ ಆನ್ ಅದರ್ಸ್. ಸೊ ಇಲ್ಲ ಅಂತ ಅಂದಾಗ, ನೀತಿ ನಿಯಮಗಳು ಇಲ್ಲ ಅಂತ ಅಂದಾಗ, ಸೊ ಅದು ಡೈನಮಿಕ್ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಅಂದ್ರೆ ಒಂದು ಕಟ್ ಆಫ್ ಡೇಟ್ ಅಂತ ಕೊಟ್ಟಾಗ, ಕಟ್ ಆಫ್ ಟೈಮ್ ಅಂತ ಕೊಟ್ಟಾಗ, ಯಾವ್ದಾದ್ರು ಒಂದು ನೀತಿ ನಿಯಮಗಳಿಗೆ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಊಟ ಮಾಡಬೇಕು, ತಿಂಡಿ ತಿನ್ಬೇಕು, ಸೊ ಒಂದು ದಿನದಲ್ಲಿ 3 ಟೈಮ್ಸ್ ಮಾಡಬೇಕು. ಓಕೆ, ತಿಂಡಿ ಊಟ ಅಂತ ಇದೆ. ಓಕೆ, ಸೊ ತಿಂಡಿಯನ್ನ ಬೆಳಗ್ಗೆ ಮಾಡಬೇಕಾಗಿರೋದನ್ನ ಮಧ್ಯಾಹ್ನಕ್ಕೆ ಸ್ಕಿಪ್ ಮಾಡಿ, ಅಥವಾ ಮಧ್ಯಾಹ್ನದನ್ನ ಸಂಜೆಗೆ ಸ್ಕಿಪ್ ಮಾಡಿ, ಎಗೇನ್ ಅದನ್ನ ಮರುದಿನ ಮಾರ್ನಿಂಗ್ ಇದಕ್ಕೆ ಸ್ಕಿಪ್ ಮಾಡ್ತಾ ಹೋಯ್ತು ಅಂತಂದ್ರೆ, ತನ್ನದೇ ಆದಂತ ನೀತಿ ನಿಯಮಗಳಿಗೆ ನಾವು ಹೋಗ್ತಾ ಇಲ್ಲ ಅಂತ ಅಂದಾಗ, ಸೊ ಏನಾಗುತ್ತೆ, ಸೊ ಅದಕ್ಕೆ ಯಾವುದೇ ರೀತಿಯಾದಂತ, ಈಗ ನಮ್ಗೆ ಹಸಿವೆ ಆಗ್ತಾ ಇಲ್ಲ ಅಂತ ಅಂದಾಗ, ಓಕೆ, ಸೊ ಅದು ಕೀಪ್ ಪೋಸ್ಟ್ಪೋನಿಂಗ್. ಸೊ ನಂತರದಲ್ಲಿ ಏನಾಗುತ್ತೆ ಅದು, ಸೊ ಆ ಒಂದು ವ್ಯವಸ್ಥೆಗೆ ಅಥವಾ ನೀತಿ ನಿಯಮಗಳಿಗೆ ಮಹತ್ವ ಇಲ್ದಂಗಾಗುತ್ತೆ. ಯಾವಾಗ ನೀತಿ ನಿಯಮಗಳಿಗೆ ಮಹತ್ವ ಇರೋದಿಲ್ಲ, ಸೊ ಅದು ಡೈನಮಿಕ್ ಇನ್ ನೇಚರ್ ಆಗ್ಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಅದು ಈ ಟೈಮಲ್ಲಿ ಆಗ್ಬೇಕು ಅನ್ನೋದೇ ಆದ್ರೆ, ಸೊ ಆ ಟೈಮಲ್ಲಿ ಆಗ್ಬೇಕು. ಸೊ ಈ ಒಂದು ಡೈರೆಕ್ಷನ್ ನಲ್ಲಿ ನಮ್ಮ ಆಲೋಚನೆಗಳು ಇರಬೇಕು ಅನ್ನೋದೇ ಆದ್ರೆ, ನಾವು ಈ ಒಂದು ಡೈರೆಕ್ಷನ್ ನಲ್ಲಿ ನಮ್ಮ ಪ್ರಾಕ್ಟೀಸ್ಗಳು ಇರಬೇಕು ಅನ್ನೋದೇ ಆದ್ರೆ, ಈ ಒಂದು ಡೈರೆಕ್ಷನ್ ನಲ್ಲಿ ನಮ್ಮ ಓವರ್ ಆಲ್ ಕಸ್ಟಮ್ಸ್ ಇರಬೇಕು ಅನ್ನೋದೇ ಆದ್ರೆ, ಅದಕ್ಕೆ ತನ್ನದೇ ಆದಂತ ನೀತಿ ನಿಯಮಗಳನ್ನ ನಾವು ಹಾಕೊಂಡಿರ್ಬೇಕು, ನೀತಿ ನಿಯಮಗಳನ್ನ ನಾವು ಪಾಲಿಸ್ಬೇಕು. ಓಕೆ, ರೋಡ್ ಲೈನ್ಸ್, ಸೊ ನಾವು ಕರ್ನಾಟಕದಲ್ಲಿ ಇರಲಿ, ಜಮ್ಮು ಕಾಶ್ಮೀರಕ್ಕೆ ಹೋಗಿ, ಓಕೆ, ಭಾರತದ ಯಾವುದೇ ಮೂಲೆಗೆ ಹೋದ್ರೂ ಸಹ ಇದೇ ರೋಡ್ ಲೈನ್ ಸಿಸ್ಟಮ್ಸ್ ಅನ್ನ ನಾವು ಯೂಸ್ ಮಾಡ್ತಾ ಇದೀವಿ ಅಂತಂದ್ರೆ, ಇಟ್ಸ್ ಡೈನಮಿಕ್ ಇನ್ ನೇಚರ್ ಅಂತ. ಆ ನೀತಿ ನಿಯಮಗಳಿಗೆ ತನ್ನದೇ ಆದಂತ ಮಹತ್ವ ಇದೆ, ವ್ಯಾಲ್ಯೂ ಇದೆ ಅಂತ. ಸೊ ಅಂದಾಗ ಮಾತ್ರ ಸಹ ಅಂತಹ ಒಂದು ಸಿಸ್ಟಮ್, ಅಂತಹ ಒಂದು ವ್ಯವಸ್ಥೆಗಳನ್ನ ನಾವು ರೆಸ್ಪೆಕ್ಟ್ ಮಾಡ್ತೀವಿ, ಫಾಲೋ ಮಾಡ್ತೀವಿ. ಅದನ್ನ ನಾವು ಎಲ್ಲೋದ್ರೂ ಸಹ ವಿತಿನ್, ನಾವು ಏನು ಇಂಡಿಯಾ ಅಂತ ಹೇಳ್ತಾ ಇದೀವಿ, ಅಲ್ಲೋದ್ರೂ ಸಹ ಅದನ್ನ ಪಾಲನೆಯನ್ನ ಮಾಡ್ತೀವಿ. ಇಟ್ ಬಿಕಮ್ ಮೋರ್ ಸ್ಟ್ರಾಂಗರ್. ಸೊ ಯಾವಾಗ ಅದನ್ನ ಫಾಲೋ ಮಾಡಲಿಲ್ಲ ಅಂತ ಅಂದಾಗ, ಸೊ ಅದು ತನ್ನದೇ ಆದಂತಹ ಒಂದು ಮಹತ್ವವನ್ನ ಕಳ್ಕೊಳ್ತಾ ಹೋಗುತ್ತೆ. ಸಮೂಹ ಮತ್ತು ಘಟಕಗಳು. ಈ ಘಟಕಗಳು ಸೇರಿ ಒಂದು ಸಮೂಹ ಆಗುತ್ತೆ. ಅನೇಕ ಘಟಕಗಳು ಇರುತ್ತೆ ಒಂದು ಸಮೂಹದಲ್ಲಿ. ಅದು ಘಟಕಗಳು ಬೇರೆ ಬೇರೆ ಆಗಿರಬಹುದು, ಬಟ್ ಸಮೂಹ ಒಂದು ರೀತಿಯಾದಂತಹ ಸಮೂಹ ಇರಬಹುದು, ಅಥವಾ ಬೇರೆ ಬೇರೆ ಸಮೂಹದಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಘಟಕಗಳು ಇರಬಹುದು. ಓಕೆ, ಸೊ ಈ ಒಂದು ಘಟಕ ಮತ್ತು ಸಂಸ್ಕೃತಿ ಇವೆರಡೂ ಸಹ ಮತ್ತು ಸಮೂಹದ ಜೊತೆಗೆ ಹ್ಯಾಂಡ್ ಇನ್ ಹ್ಯಾಂಡ್ ಹೋಗುತ್ತೆ, ಜೊತೆಯಾಗಿ ಹೋಗುತ್ತೆ ಅಂತ ಹೇಳ್ತಾರೆ. ಓಕೆ, ಈ ಸಮೂಹ ಮತ್ತು ಘಟಕಗಳು ಒಂದಕ್ಕೊಂದು ಪೂರಕ. ಘಟಕಗಳು ತನ್ನದೇ ಆದಂಥ ಸ್ವಭಾವಗಳನ್ನ, ತನ್ನದೇ ಆದಂಥ ಕಲ್ಚರ್ಸ್ಗಳನ್ನ, ತನ್ನದೇ ಆದಂಥ ರೂಢಿ ಸಂಪ್ರದಾಯಗಳನ್ನ ಹೊಂದಿರುತ್ತೆ. ಅವೆಲ್ಲವೂ ಸಹ ಸಮೂಹಕ್ಕೆ ಅಸೋಸಿಯೇಟ್ ಆಗಿರುತ್ತೆ. ಒಂದು ಸಮೂಹದಲ್ಲಿ 16 ಘಟಕಗಳು ಇರುತ್ತೆ. 16 ಘಟಕಗಳು ಸಹ 16 ರೀತಿಯಾದಂಥ ರೂಢಿ ಸಂಪ್ರದಾಯಗಳನ್ನ ಹೊಂದಿರುತ್ತೆ. ಆದ್ರೆ ಅವೆಲ್ಲವೂ ಸಹ ಸಮೂಹದ ಜೊತೆಗೆ, ಒಂದು ಸಮುದಾಯದ ಜೊತೆಗೆ ಅಟ್ಯಾಚ್ ಆಗಿರುತ್ತೆ. ಸೊ ಹೀಗೆ ಘಟಕಗಳು ಮತ್ತು ಸಮೂಹ ವಿಭಿನ್ನ ಅಂತ ಅನ್ಸೋದ್ರೂ ಸಹ ಒಂದೇ ರೀತಿಯಾದಂತಹ ಒಂದು ಸಂಸ್ಕೃತಿಯನ್ನ ಹೊಂದಿರುತ್ತೆ. ಸಂಸ್ಕೃತಿಯ ಮೂಲ ಒಂದೇ ಆಗಿರುತ್ತೆ. ಆಚರಣೆಗಳು ಆಲ್ಮೋಸ್ಟ್ ಆಲ್ ಸಿಮಿಲರ್ ಆಗಿರುತ್ತೆ. ಆದ್ರೆ ಕೆಲವೊಂದು ವಿಷಯಗಳಲ್ಲಿ, ಕೆಲವೊಂದು ವ್ಯವಸ್ಥೆಗಳಲ್ಲಿ ಸೊ ತನ್ನದೇ ಆದಂತಹ ಸಿಸ್ಟಮ್ಸ್ ಗಳನ್ನ ಹೊಂದಿರುತ್ತೆ, ತನ್ನದೇ ಆದಂತಹ ನೀತಿ ನಿಯಮಗಳನ್ನ ಹೊಂದಿರುತ್ತೆ.
ಈ ಸಮೂಹ ಮತ್ತು ಘಟಕಗಳು ಒಂದಕ್ಕೊಂದಕ್ಕೆ ಪೂರಕವಾಗಿರ್ತವೆ. ಆದ್ರೆ ಈ ಘಟಕಗಳು ಅಂತ ಬಂದಾಗ ಅಥವಾ ಸಮೂಹಗಳ ನಡುವೆ ಬಂದಿರತಕ್ಕಂಥ ಒಂದು ಸಂದರ್ಭ ಅಂತ ಅಂದಾಗ ಅವರ ಆಚರಣೆಗಳು, ಅವರ ಪದ್ಧತಿಗಳು, ಘಟಕದ ನಡುವೆ ಇರತಕ್ಕಂಥ ವ್ಯತ್ಯಾಸಗಳು, ಅವರ ಆಚರಣೆಗಳು ಮತ್ತು ರೂಢಿ ಸಂಪ್ರದಾಯಗಳು ವಿಭಿನ್ನ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಸಮೂಹದ ಉಳಿವಿನ ಮಂತ್ರವನ್ನ ಪಠಿಸುತ್ತದೆ. ಕಸ್ಟಮ್ಸ್ ಇರೋದು, ನೀತಿ ನಿಯಮಗಳು ಇರೋದು, ಅದನ್ನು ಸ್ಟ್ರಾಂಗ್ ಮಾಡಲಿಕ್ಕೆ, ವ್ಯವಸ್ಥೆಯನ್ನ ಬಲಪಡಿಸ್ಲಿಕ್ಕೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಈಗ ರೋಡ್ ಲೈನ್ ಸಿಸ್ಟಮ್ ಇಲ್ಲ ಅಂತಾನೆ ಇಟ್ಕೊಳ್ಳಿ, ಇಂಡಿಯಾದಲ್ಲಿ ಇಲ್ಲ. ಯಾರು ಹೇಗ್ ಬೇಕಾದ್ರೂ ಹೋಗ್ಬೋದು, ರೈಟ್ ಸೈಡಲ್ಲೂ ಹೋಗ್ಬೋದು, ಲೆಫ್ಟ್ ಸೈಡಲ್ಲೂ ಹೋಗ್ಬೋದು, ಆಪೋಸಿಟ್ ಡೈರೆಕ್ಷನ್ ಅಲ್ಲೂ ಹೋಗ್ಬೋದು. ದೇರ್ ಇಸ್ ನೋ ಪ್ರಾಪರ್ ಗೈಡ್ ಲೈನ್ಸ್ ಅಂತ ಅಂದಾಗ ಏನಾಗಬಹುದು, ಒಂದು ಸಿಸ್ಟಮ್ಯಾಟಿಕ್ ರೋಡ್ ಲೈನ್ ಸಿಸ್ಟಮ್ ಇಲ್ಲ ನಮ್ಮಲ್ಲಿ ಅಂತ ಅಂದಾಗ ಅನೇಕ ತಪ್ಪುಗಳಾಗುತ್ತೆ, ಅನೇಕ ಆಕ್ಸಿಡೆಂಟ್ಗಳಾಗುತ್ತೆ, ಜನರಿಗೆ ಅನೇಕ ರೀತಿಯಾದ ತೊಂದರೆಗಳಾಗುತ್ತೆ. ಯಾರು ಫಾಲೋ ಮಾಡ್ತಾ ಇಲ್ಲ ಅಂತ ಅಂದಾಗ ಓಕೆ, ಎಲ್ಲರೂ ಮಾರ್ನಿಂಗ್ 10 o'clock ಎಲ್ಲರೂ ಇರಬೇಕು, ಅಟೆಂಡೆನ್ಸ್ ಹಾಕಬೇಕು. ಯಾಕೆ ಹಾಕ್ತಾರೆ? ಇಟ್ಸ್ ಎ ಸಿಸ್ಟಮ್. ದೇರ್ ಇಸ್ ಎ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾರ್ ಈಚ್ ಅಂಡ್ ಎವರ್ ವಿಚ್ ಈಸ್ ಅಪ್ಲಿಕೇಬಲ್ ಫಾರ್ ಈಚ್ ಅಂಡ್ ಎವರಿ ಮೆಂಬರ್ ಆಫ್ ದ ಇನ್ಸ್ಟಿಟ್ಯೂಷನ್. ಯಾವಾಗ ಫಾಲೋ ಆಗುತ್ತೆ, ಯಾವಾಗ ಅದಕ್ಕೆ ತನ್ನದೇ ಆದಂಥ ವ್ಯವಸ್ಥೆಗೆ ಬಲ ಬರುತ್ತೆ ಅಂತ ಅಂದ್ರೆ ಎಲ್ಲರೂ ಅದನ್ನು ಫಾಲೋ ಮಾಡ್ತಾ ಇದ್ದಾರೆ, ಎಲ್ರಿಗೂ ಅದಕ್ಕೆ ರೆಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಅಥವಾ ಇನ್ ಕೇಸ್ ಇರ್ರೆಸ್ಪೆಕ್ಟಿವ್ ಆಗ್ತು ಅಂತ ಅಂದಾಗ ಅದರಿಂದ ಇಂಪ್ಯಾಕ್ಟ್ ಆಗ್ತಾ ಇದೆ, ಎಫೆಕ್ಟ್ ಆಗ್ತಾ ಇದೆ, ಅದರಿಂದ ತೊಂದರೆ ಆಗ್ತಾ ಇದೆ ಅಂತ ಅಂದಾಗ ಅಫ್ಕೋರ್ಸ್ ಇಟ್ ಬಿಕಮ್ ಮೋರ್ ಡೈನಮಿಕ್ ಇನ್ ನೇಚರ್. ಓಕೆ, ಅದು ಆಗ್ಬೇಕು ಅಂತ ಅಂದ್ರೆ ಅದು ತನ್ನದೇ ಆದಂಥ ಉಳಿವಿನ ಮಂತ್ರವನ್ನ, ನಾನು ಎಕ್ಸಿಸ್ಟೆನ್ಸ್ ಆಗಬೇಕು ಜಾಸ್ತಿ ಅಂತ ಅಂದ್ರೆ ನಾನು ಮಾತು ಕೇಳಬೇಕು, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫಾಲೋ ಆಗಬೇಕು, ಕಸ್ಟಮ್ಸು ಬಹಳ ದಿನಗಳವರೆಗೆ ಇರಬೇಕು, ಸಂಸ್ಕೃತಿಯ ಭಾಗ ಬಹಳ ದಿನವರೆಗೆ ಇರಬೇಕು ಅಂತಾರೆ. ಚಾಚು ತಪ್ಪದೆ ಅವೆಲ್ಲ ನೀತಿ ನಿಯಮಗಳು, ಅವೆಲ್ಲ ಅಂಶಗಳು, ಎಲ್ಲ ಘಟಕಗಳು ತನ್ನದೇ ಆದಂಥ ಒಂದು ಚೌಕಟ್ಟಿನೊಳಗೆ ಬರಬೇಕು. ಬಂದಾಗ ಆ ಒಂದು ಸಿಸ್ಟಮು ಬಹಳ ದೀರ್ಘಕಾಲದವರೆಗೆ ಇರುತ್ತೆ, ಅಥವಾ ಎಲ್ಲಿವರೆಗೂ ಇರುತ್ತೆ ಆ ಒಂದು ಸಿಸ್ಟಮ್ ಚೆನ್ನಾಗಿರುತ್ತೆ. ಎಲ್ಲಿವರೆಗೂ ಅದು ನಾವು ನಮ್ಮ ಜೊತೆಗೆ ತೆಗೆದುಕೊಂಡಾಗ ಆಗಲಿಲ್ಲ, ಅಲ್ಲಿ ದುರ್ಬಲ ಆಗ್ತಾ ಹೋಗುತ್ತೆ, ಅಲ್ಲಿ ಅದು ವೀಕ್ ಆಗ್ತಾ ಹೋಗುತ್ತೆ. ವೀಕ್ ಆಗುವಂಥ ಸಂದರ್ಭದಲ್ಲಿ ನಾವು ಅದಕ್ಕೇನಾದ್ರು ಒಂದು ಚೈತನ್ಯವನ್ನ ಕೊಟ್ರೆ ಅಫ್ಕೋರ್ಸ್ ಇಟ್ ಬಿಕಮ್ ಮೋರ್ ಪವರ್ಫುಲ್ ಅಂತ ಹೇಳ್ಬಹುದು. ಓಕೆ, ಅದರವೆಲ್ಲ ಉದ್ದೇಶ ಒಂದೇ, ಸಮೂಹದ ಉಳಿವಿನ ಮಂತ್ರ. ಬಹು ಜನರ ಉಳಿಬೇಕು ಅನ್ನೋದೇ ಆದ್ರೆ ಎಲ್ಲರೂ ಸಹ ತಮ್ಮ ಜೀವ ಅಥವಾ ಒಂದು ಜೀವನವನ್ನ ಕಟ್ಕೋಬೇಕು ಅಂತ ಆದ್ರೆ ರೋಡ್ ಲೈನ್ ಸಿಸ್ಟಮ್ಸ್ ಏನಿರುತ್ತೆ ಫಾಲೋ ಮಾಡಬೇಕಾಗುತ್ತೆ. ಇಲ್ಲ ಅಂತ ಅಂದ್ರೆ ಜಾಸ್ತಿ ಆಕ್ಸಿಡೆಂಟ್ಗಳಾಗುತ್ತೆ, ಅಥವಾ ಆಕ್ಸಿಡೆಂಟ್ಗೆ ಒಂದು ದಾರಿ ಆಗುತ್ತೆ. ನಾವೇನು ಲೂಸ್ ರೂಲ್ಸ್, ರೋಡ್ ಲೈನ್ಸ್ ರೂಲ್ಸ್ ಅನ್ನ ಹೊಂದಿದ್ರೆ. ಓಕೆ, ಒಂದು ಕಾನೂನಿನ ಚೌಕಟ್ಟನ್ನು ನಾವು ತಂದ್ಕೊಂಡಿದೀವಿ. ರೂಢಿ ಸಂಪ್ರದಾಯಗಳು, ಈಗ ಮುಸ್ಲಿಂ ಇದರಲ್ಲಿ ಕೊತ್ವಾ ಹೊಡಿಸ್ತಾರೆ ಅಂತ ಹೇಳ್ತಾರೆ. ಏನು ಇಟ್ಸ್ ನಥಿಂಗ್ ಬಟ್ ನಮ್ಮ ಸಂಸ್ಕೃತಿಯ ಉಳಿವಿಗಾಗಿ ನಾವು ಪೂಜೆ ಪುನಸ್ಕಾರ, ಒಳ್ಳೇದು ಕೆಟ್ಟದ್ದು, ಹೋಮ ಹವನಗಳನ್ನೆಲ್ಲ ಮಾಡ್ತಾರೆ ಅಥವಾ ಕಾರಣಗಳೇನು ಅಂತಂದಾಗ ನಮ್ಮ ಸಮಾಜ ಅಥವಾ ನಮ್ಮ ಸಂಸ್ಕೃತಿ ಬೆಳಿಬೇಕು, ಉಳಿಬೇಕು, ಅಭಿವೃದ್ಧಿ ಆಗಬೇಕು, ಮುಂದಿನ ತಲೆಮಾರಿಗೆ ಅಥವಾ ಜನಾಂಗಕ್ಕೆ ಅದು ಕ್ಯಾರಿ ಫಾರ್ವರ್ಡ್ ಆಗಬೇಕು, ಉಳಿಬೇಕು. ಫಸ್ಟ್ ಆಫ್ ಆಲ್ ಅವರ್ ಸಿಸ್ಟಮ್ ವಿಲ್ ಬಿ ಎಕ್ಸಿಸ್ಟ್ ಫಾರ್ ಲಾಂಗರ್ ಟೈಮ್, ದೆನ್ ದ ಕಲ್ಚರ್ ವಿಲ್ ಬಿ ಸಸ್ಟೈನ್ ಫಾರ್ ಅಗೇನ್ ಲಾಂಗ್ ಟೈಮ್. ಓಕೆ, ನೆಕ್ಸ್ಟ್ ಮನೋವೈಜ್ಞಾನಿಕ ಮತ್ತು ವರ್ತನೆಯ ಘಟಕಗಳಲ್ಲಿ ಇರ್ತಕ್ಕಂಥ ಬದಲಾವಣೆಗಳು. ಮನೋವೈಜ್ಞಾನಿಕ ಮತ್ತು ವರ್ತನೆಯ ಘಟಕಗಳು, ಅವರಲ್ಲಿ ಇರ್ತಕ್ಕಂಥ ಒಂದು ವ್ಯತ್ಯಾಸಗಳು. ಮನೋವೈಜ್ಞಾನಿಕವಾಗಿ ಒಬ್ಬ ವ್ಯಕ್ತಿ ಅಂತ ಅಂದ್ರೆ ಒಂದು ಸೈಕಿ ಅಂತ ಅಂತಕ್ಕಂಥದ್ದು ಅಂತ ಅಂತಾರೆ ವ್ಯಕ್ತಿ ವ್ಯತ್ಯಾಸಗಳು. ಓಕೆ, ವಿಭಿನ್ನವಾದಂತಹ ಆಲೋಚನೆಗಳು, ವಿಭಿನ್ನವಾದಂತಹ ಒಂದು ಆಲೋಚನಾ ಶಕ್ತಿಗಳು. ಅಂದ್ರೆ ಈ ಒಂದು ವರ್ತನೆ ಹೇಗೆ ಘಟಕಗಳೊಂದಿಗೆ ತನ್ನದೇ ಆದಂತಹ ನಿರಂತರ ಸಂಪರ್ಕವನ್ನು ಹೊಂದಿರುತ್ತೆ, ಆ ಘಟಕಗಳೊಂದಿಗೆ ಹೇಗೆ ನಿರಂತರವಾದಂತಹ ಒಂದು ಕ್ಲಾಶಸ್ ಅನ್ನ ಹೊಂದ್ತಾ ಇರುತ್ತೆ. ಅದನ್ನ ನಾವು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ಬೋದು ಸಂಸ್ಕೃತಿಯ ಸ್ವಭಾವದಲ್ಲಿ. ನೆಕ್ಸ್ಟ್, ವ್ಯಕ್ತಿ ವ್ಯತ್ಯಾಸ. ಅಫ್ಕೋರ್ಸ್ ವ್ಯಕ್ತಿ ವ್ಯತ್ಯಾಸ ಸಾಮಾನ್ಯವಾಗಿರುತ್ತೆ.
ಪ್ರಾಕ್ಟೀಸ್ ಮಾಡೋದ್ರಲ್ಲಿ ವ್ಯಕ್ತಿ ವ್ಯತ್ಯಾಸಗಳು ಇರುತ್ತೆ, ಆಚರಣೆ ಮಾಡೋದ್ರಲ್ಲಿ ಇರುತ್ತೆ, ಆಲೋಚನೆ ಶಕ್ತಿನಲ್ಲಿ ಇರುತ್ತೆ, ಗ್ರಹಿಸ್ಕೊಳೋದ್ರಲ್ಲಿ ಇರುತ್ತೆ. ಎಲ್ಲ ಅಂಗಗಳಲ್ಲೂ ಸಹ ಒಂದು ಸಂಸ್ಕೃತಿ ಅಂತ ಅಂದಾಗ, ಒಂದು ಸಂಸ್ಕೃತಿ, ಒಂದೇ ಸಂಸ್ಕೃತಿಯ ಇಬ್ಬರು ವ್ಯಕ್ತಿಗಳು ಅಂತ ಅಂದಾಗ, ಒಂದೇ ಆಲ್ ಸೇಮ್ ಟು ಸೇಮ್ ಅಂತ ಅಂದಾಗ, ಕೆಲವೊಂದು ವಿಷಯಗಳಲ್ಲಿ ವಿಭಿನ್ನತೆ ಇತ್ತು ಅಂತ ಅಂದಾಗ, ಓಕೆ, ಅದು ತನ್ನದೇ ಆದಂತ ವ್ಯಕ್ತಿ ವ್ಯತ್ಯಾಸಕ್ಕೆ ಕಾರಣ ಆಗ್ತಾ ಹೋಗುತ್ತೆ. ಅದರ ಡೈನಮಿಕ್ ಇನ್ ನೇಚರ್ ಅಥವಾ ಲೂಸ್ ಆಗ್ಲಿಕ್ಕೆ ಅಥವಾ ಸ್ಟ್ರಾಂಗ್ ಆಗ್ಲಿಕ್ಕೆ ವ್ಯಕ್ತಿ ವ್ಯತ್ಯಾಸಗಳು ಸಹ ತನ್ನದೇ ಆದಂತ ಇನ್ಫ್ಲೂಯೆನ್ಸ್ ಅನ್ನ ಮಾಡ್ತಾ ಹೋಗುತ್ತೆ. ಕಾರಣಗಳೇನು? ವ್ಯಕ್ತಿ ವ್ಯತ್ಯಾಸ ಅಂತ ನಾವು ಐಡೆಂಟಿಫೈ ಮಾಡ್ಲಿಕ್ಕೆ ಕಾರಣ ಆಗುವಂತ ವಿಚಾರಗಳು ಏನಪ್ಪಾ ಅಂತ ಅಂದ್ರೆ, ಹೆರಿಡಿಟಿ ಫ್ಯಾಕ್ಟರ್ಸ್. ಅಫ್ ಕೋರ್ಸ್ ಹೆರಿಡಿಟಿ ಫ್ಯಾಕ್ಟರ್ಸ್ ನಮ್ಮ ಬಿಲೀಫ್ ಸಿಸ್ಟಮ್ ಏನಿರುತ್ತೆ ಅದನ್ನ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೀನಿ. ನಮ್ಮ ಬಿಲೀಫ್ ಸಿಸ್ಟಮ್ ವಿಚ್ ಇಸ್ ಕ್ಯಾರಿ ಫಾರ್ವರ್ಡ್ ಫ್ರಮ್ ಅವರ್ ಜನರೇಷನ್, ಎಲ್ಡರ್ ಜನರೇಷನ್ ಅಂತ ಅಂದಾಗ, ಅಥವಾ ಅವರು ನಮಗೇನು ದಾರಿ ಎಳೆದಿರ್ತಾರೆ ಅಂತ ಹೇಳ್ತೀವಿ, ಅಥವಾ ಏನು ಅವ್ರು ನಮಗೆ ಟೀಚ್ ಮಾಡಿರ್ತಾರೆ ಅಂತ ಹೇಳ್ತೀವಿ, ಅಥವಾ ಏನು ಕಷ್ಟಮನ್ನ ನಮಗೋಸ್ಕರ ಬಿಟ್ಟೋಗಿರ್ತಾರೆ ಅಂತ ಹೇಳ್ತೀವಿ. ಸೊ ಅದು ಸಂಸ್ಕೃತಿಯ ಉಳಿವಿಗೆ ಕಾರಣ ಆಗ್ತಾ ಹೋಗುತ್ತೆ. ಅದು ಮತ್ತೊಂದು ಜನರೇಷನ್ಗೆ ಕ್ಯಾರಿ ಫಾರ್ವರ್ಡ್ ಆಗ್ಲಿಕ್ಕೆ ಕಾರಣ ಆಗ್ತಾ ಹೋಗುತ್ತೆ. ಸೊ ಒಬ್ಬ ವ್ಯಕ್ತಿ ಹೇಗೆ ತನ್ನದೇ ಆದಂತಹ ನೀತಿ ನಿಯಮಗಳನ್ನು ಹೊಂದ್ತಾ ಹೋಗ್ತಾನೆ, ಪ್ರಾಕ್ಟೀಸ್ಗಳನ್ನ ಮಾಡ್ತಾ ಹೋಗ್ತಾನೆ. ಸೊ ಅಂಥದ್ದೇ ಆದಂತಹ ನೀತಿ ನಿಯಮಗಳನ್ನ, ಸೊ ನಮ್ಮ ಸಿಬ್ಲಿಂಗ್ಸ್ ಇರ್ಬೋದು, ಅಥವಾ ಸಿಸ್ಟರ್ಸ್, ಬ್ರದರ್ಸ್, ಫ್ಯಾಮಿಲಿ ಮೆಂಬರ್ಸ್, ಅಥವಾ ನೈಬರ್ಸ್ ಅಥವಾ ಪಿಯರ್ಸು ಹೊಂದಬೇಕು ಅಥವಾ ಪ್ರಾಕ್ಟೀಸ್ ಮಾಡಬೇಕು ಅಥವಾ ಸೇಮ್ ಟು ಸೇಮ್ ಇರಬೇಕು ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ, ಅಥವಾ ಬಯಸ್ಲಿಕ್ಕೂ ಸಾಧ್ಯ ಆಗೋದಿಲ್ಲ. ಅದು ವ್ಯಕ್ತಿ ವ್ಯತ್ಯಾಸಗಳು ಅಫ್ಕೋರ್ಸ್ ಇರುತ್ತೆ. ಅದು ಹೆರಿಡಿಟಿ ಫ್ಯಾಕ್ಟರ್ಗೆ ಎಷ್ಟು ಸಾಧ್ಯ ಇರುತ್ತೋ ಅದೇ ರೀತಿ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ ಇಂದನೂ ಸಹ ಅಷ್ಟೇ ಪ್ರಮಾಣದ ಒಂದು ಸಾಧ್ಯತೆಗಳು ಇರೋದನ್ನ ನಾವು ನೋಡಬಹುದು. ವ್ಯಕ್ತಿ ವ್ಯತ್ಯಾಸಗಳು ಈ ಒಂದು ಎನ್ವಿರಾನ್ಮೆಂಟಲ್ ಪರಿಸರದ ಕಾರಕಗಳಿಗೆ ಹೇಗೆ ಕಾರಣ ಆಗುತ್ತೆ ಅನ್ನೋದೇ ಆದ್ರೆ, ಸೊ ನಮ್ಮಲ್ಲಿ ಅನೇಕ ಪರಿಸರದ ಹಿನ್ನೆಲೆ ಇರುತ್ತೆ, ಪರಿಸರದಲ್ಲಿ ಕಂಡು ಬರ್ತಕ್ಕಂತಹ ವ್ಯತ್ಯಾಸಗಳು ಇರುತ್ತೆ, ಪರಿಸರದಲ್ಲಿ ಕಂಡು ಬರ್ತಕ್ಕಂತಹ ಅಥವಾ ಉತ್ಪತ್ತಿ ಆಗುವಂತಹ ಒಂದು ಪಾಸಿಟಿವ್ ಅಥವಾ ನೆಗೆಟಿವ್ ಎನರ್ಜೀಸ್ಗಳು ಇರುತ್ತೆ, ಅದರ ಎನ್ವಿರಾನ್ಮೆಂಟ್ ಇರುತ್ತೆ, ಇನ್ಫ್ಲೂಯೆನ್ಸ್ ಇರುತ್ತೆ. ಸೊ ಇವೆಲ್ಲವೂ ಸಹ ಈ ಒಂದು ಸಂಸ್ಕೃತಿಯ ಆಚರಣೆಯ ಒಂದು ಭಾಗಕ್ಕೆ ತನ್ನದೇ ಆದಂತಹ ವ್ಯಕ್ತಿ ವ್ಯತ್ಯಾಸಗಳು ಹೊಂದಲಿಕ್ಕೆ ಆಗೋದನ್ನ ನಾವು ನೋಡ್ತಾ ಹೋಗ್ತೀವಿ. ಒಂದು ಸಮಾಜ, ಒಂದು ಸಂಸ್ಕೃತಿ ಅಥವಾ ಒಂದು ಫ್ಯಾಮಿಲಿ ಒಂದು ಪ್ರಾಕ್ಟೀಸ್ ಮಾಡ್ತಾ ಇದೆ, ಒಂದು ಕಷ್ಟವನ್ನ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಬರ್ತಿದೆ, ಒಂದು ರೂಢಿ ಸಂಪ್ರದಾಯಗಳನ್ನ ಹೊಂದ್ಕೊಳ್ತಾ ಬರ್ತಾ ಇದೆ ಫಾರ್ ಅ ಲಾಂಗರ್ ಪೀರಿಯಡ್ ಅಂತ ಅಂದ್ರೆ, ಸೊ ಅದನ್ನ ಏನು ಚೇಂಜಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಮತ್ತೊಂದು ಕುಟುಂಬ ಅಥವಾ ಅದೇ ಕುಟುಂಬದ ಮತ್ತೊಂದು ಸದಸ್ಯ ಅದನ್ನ ಲೈಟರ್ ವೇನಲ್ಲಿ ತೆಗೆದುಕೊಂಡಿದ್ದಾನೆ ಅಥವಾ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ ಅಂತ ಅಂದಾಗ, ಸೊ ಅಫ್ಕೋರ್ಸ್ ಸೊ ಇವರಿಬ್ಬರ ನಡುವೆ ಇರ್ತಕ್ಕಂಥ ವ್ಯತ್ಯಾಸಗಳನ್ನ ನಾವು ಸಿಗ್ನಿಫಿಕೆಂಟ್ ಡಿಫ್ರೆನ್ಸಸ್ ಅಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಅಥವಾ ಬದಲಾವಣೆಗಳನ್ನ ನೋಡ್ಬೇಕು ಅಂತಂದ್ರೆ, ಅದು ಸಿಮಿಲಾರಿಟೀಸ್ ಗಳನ್ನ ನೋಡ್ಬೇಕು ಅಂತಂದ್ರೆ, ಅದರದ ಇಂಪ್ಯಾಕ್ಟ್ ಏನ್ ಆಗಬಹುದು ಅನ್ನೋದನ್ನ ನೋಡೋದೇ ಆದ್ರೆ, ಅಫ್ಕೋರ್ಸ್ ವಿ ಕ್ಯಾನ್ ಸಿ ಸಮ್ ಸಿಗ್ನಿಫಿಕೆಂಟ್ ಡಿಫ್ರೆನ್ಸ್ ಬಿಟ್ವೀನ್ ಒನ್ ಪರ್ಸನ್ ಟು ಅನದರ್ ಪರ್ಸನ್. ಅದೇ ರೀತಿ ಒಂದು ಫ್ಯಾಮಿಲಿ, ಅದೇ ರೀತಿ ಈ ಸೋಸಿಯೋ ಡೆಮೋಗ್ರಫಿಕಲ್ ವೇರಿಯೇಬಲ್ಸ್ ಅಥವಾ ಡೀಟೇಲ್ಸ್, ಫಾರ್ ಎಕ್ಸಾಂಪಲ್ ಅವರ ಸೋಷಿಯಲ್ ಬ್ಯಾಕ್ಗ್ರೌಂಡು, ಪೊಲಿಟಿಕಲ್ ಬ್ಯಾಕ್ಗ್ರೌಂಡು, ಅವರ ಸಾಮಾಜಿಕ ಸ್ಥಿತಿ, ಧಾರ್ಮಿಕ ಸ್ಥಿತಿ, ಕಲ್ಚರಲ್ ಸ್ಥಿತಿ, ಸೊ ಇವೆಲ್ಲವೂ ಸಹ ತನ್ನದೇ ಆದಂತಹ ಒಂದು ಬದಲಾವಣೆಗೆ, ವ್ಯಕ್ತಿ ವ್ಯತ್ಯಾಸ ಆಗ್ಲಿಕ್ಕೆ ಕಾರಣ ಆಗ್ತಾ ಹೋಗುತ್ತೆ. ಆ ವ್ಯಕ್ತಿ ವ್ಯತ್ಯಾಸದಿಂದ ಸೊ ಸಂಸ್ಕೃತಿಯ ಅಥವಾ ಸಂಸ್ಕೃತಿ ಮೇಲಾಗ್ತಕ್ಕಂಥ ಬದಲಾವಣೆಗಳು, ಅದ್ರ ಮೇಲಾಗ್ತಕ್ಕಂಥ ಇನ್ಫ್ಲೂಯೆನ್ಸಸ್ಗಳು, ಸೊ ಅದ್ರ ಮೇಲೆ ಆಗ್ತಕ್ಕಂಥ ಒಂದು ಪ್ರಚೋದನಕಾರಿಯಾಗಿಯೋ ಅಥವಾ ಪೂರಕವಾಗಿಯೋ ಅಥವಾ ಅದರಿಂದ ಆಗ್ತಕ್ಕಂಥ ಒಂದು ಬದಲಾವಣೆಗೆ ವ್ಯಕ್ತಿ ತೆರೆದುಕೊಳ್ಳಬೇಕಾಗ್ತಾ ಹೋಗುತ್ತೆ. ನೇಚರ್ ಆಫ್ ದ ಫ್ಯಾಮಿಲಿ, ಸೊ ನ್ಯೂಕ್ಲಿಯರ್ ಫ್ಯಾಮಿಲಾ, ಜಾಯಿಂಟ್ ಫ್ಯಾಮಿಲಿನ, ಎಕ್ಸ್ಟೆಂಡೆಡ್ ಫ್ಯಾಮಿಲಾ, ಸೊ ನೇಚರ್ ಆಫ್ ದ ಫ್ಯಾಮಿಲಿನೂ ಸಹ ಈ ಒಂದು ಸಂಸ್ಕೃತಿಯ, ಸೊ ನಾವು ನೋಡಬಹುದು ಈ ಸಿಂಗಲ್ ಪೇರೆಂಟ್ ಫ್ಯಾಮಿಲಿ ಏನಿರುತ್ತೆ, ಸೊ ಅವರು ಪಾಲನೆ ಮಾಡ್ಕೊಂಡು ಬಂದಿರತಕ್ಕಂಥ ಒಂದು ಸಂಸ್ಕೃತಿ ಮಿಕ್ಸ್ಚರ್ ಇರುತ್ತೆ, ಅಥವಾ ಹೈಬ್ರಿಡ್ ಕೈಂಡ್ ಆಫ್ ಕಲ್ಚರ್ಸ್ ಇರಬಹುದು. ಆದರೆ ಈ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಅಥವಾ ಬಹುಕುಟುಂಬ ವ್ಯವಸ್ಥೆ ಏನಿರುತ್ತೆ, ಸೊ ಇವರು ಆಲ್ಮೋಸ್ಟ್ ಆಲ್ ಒಂದೇ ರೀತಿಯಾದಂಥ ಒಂದು ವ್ಯವಸ್ಥೆ ಅಥವಾ ಕಲ್ಚರನ್ನು ಹೊಂದಿರತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಏಕೆಂತಂದರೆ ಸೊ ಎಲ್ಲರೂ
ಒಟ್ಟಿಗೆ ಸೇರ್ಕೊಳ್ತಾರೆ. ಎಲ್ಲರ ಆಲೋಚನೆ ಒಂದೇ ರೀತಿಯಾಗಿರುತ್ತೆ. ಒಂದೇ ಸೂರಿನ ಅಡಿ ಅವರ ಆಲೋಚನೆಗಳಿರುತ್ತೆ. ಒಂದೇ ಸೂರಿನ ಅಡಿ ಅವರ ಅಭಿರುಚಿಗಳು ಇರುತ್ತೆ. ಒಂದೇ ಸೂರಿನ ಅಡಿ ಸೊ ಅವರ ಎಲ್ಲಾ ಪ್ರಾಕ್ಟೀಸಸ್ಗಳು ಇರುತ್ತೆ. ಸೊ ಹಾಗಾಗಿ ಹೆಚ್ಚಿನ ವ್ಯತ್ಯಾಸಗಳನ್ನು ನಾವು ಅಲ್ಲಿ ಗುರುತಿಸ್ಲಿಕ್ಕೆ ಗಮನಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಫ್ಕೋರ್ಸ್ ವ್ಯಕ್ತಿ ವ್ಯತ್ಯಾಸ ಅಂತ ಬಂದಾಗ ಅವರು ಅಳವಡಿಸ್ಕೊಳ್ಳುವಂತಹ ಒಂದು ಬಿಹೇವಿಯರಲ್ಲೂ ಸಹ, ವರ್ತನೆಯಲ್ಲೂ ಸಹ, ಅಥವಾ ರೂಢಿ ಸಂಪ್ರದಾಯಲ್ಲೂ ಸಹ ಅನೇಕ ಬದಲಾವಣೆಗಳನ್ನು ನಾವು ನೋಡ್ಬೋದು. ಆದರೆ ಈ ಬಹು ಕುಟುಂಬ ಮತ್ತೆ ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ಬಂದಾಗ ಅವರ ನಡುವೆ ಒಂದು ವ್ಯತ್ಯಾಸವನ್ನು ನಾವು ನೋಡಬೇಕು ಅಂತಂದ್ರೆ ಅಫ್ಕೋರ್ಸ್ ಸಿಗ್ನಿಫಿಕೆಂಟ್ ನೋಡ್ಬೋದು. ಆದರೆ ವಿತಿನ್ ಫ್ಯಾಮಿಲಿ ಅಂತ ಬಂದಾಗ ನೆಗ್ಲಿಜಿಬಲ್ ಡಿಫ್ರೆನ್ಸಸ್ಗಳನ್ನು ನಾವು ನೋಡ್ತಾ ಹೋಗ್ಬೋದು. ಓಕೆ, ಸೊ ಒಂದು ಎಲಿಮೆಂಟ್ಗೆ ಮತ್ತೊಂದು ಎಲಿಮೆಂಟ್ಗೆ ನಾವು ಡಿಫ್ರೆನ್ಸಸ್ ನಾವು ನೋಡ್ತಾ ಇದ್ದೀವಿ ಅನ್ನೋದಾದ್ರೆ ಒಂದೇ ಎಲಿಮೆಂಟ್ ಇರ್ತಕ್ಕಂಥ ವಿಭಿನ್ನವಾದಂತಹ ಯೂನಿಟ್ ನಡುವೆ ವ್ಯತ್ಯಾಸಗಳನ್ನ ನಾವು ನೆಗ್ಲಿಜಿಬಲ್ ಡಿಫರೆನ್ಸ್ ಅಂತಾನೆ ಹೇಳ್ಬೇಕಾಗುತ್ತೆ. ಓಕೆ, ಅಥವಾ ಈ ನೆಗ್ಲಿಜಿಬಲ್ ಡಿಫರೆನ್ಸ್ ಏನಿರುತ್ತೆ ಆ ನೆಗ್ಲಿಜಿಬಲ್ ಡಿಫರೆನ್ಸು ಮುಂದಿನ ಜನಾಂಗಕ್ಕೆ ಅಥವಾ ಆ ಒಂದು ಕಲ್ಚರ್ ಕ್ಯಾರಿ ಫಾರ್ವರ್ಡ್ ಆಗಲಿಕ್ಕೆ ತನ್ನದೇ ಆದಂತಹ ಒಂದು ಮಹತ್ವವಾದ ಒಂದು ಸಾಧನ ಆಗುತ್ತೆ. ಓಕೆ, ಸೊ ಇಲ್ಲ ಅಂತಂದ್ರೆ ನೆಕ್ಸ್ಟ್ ಜನರೇಷನ್ಗೂ ನಾವು ಡಿಫ್ರೆನ್ಸ್ ಅನ್ನ ನೋಡ್ತಾ ಇದೀವಿ. ಸೊ ಈಗ ನೋಡಿ, ನಾವು 10 ಜನರೇಷನ್, 11, 20, 50 ಈ ಎಲ್ಲಾ ಜನರೇಷನ್ ನಾವು ಕಂಪೇರ್ ಮಾಡ್ತು ಅಂತ ಅಂದಾಗ ಅಥವಾ ತುಲನೆ ಮಾಡ್ತು ಅಂತ ಅಂದಾಗ ಸೊ ಆಲ್ಮೋಸ್ಟ್ ಆಲ್ ಕೆಲವೊಂದು ಸಂಪ್ರದಾಯಗಳು, ಒಂದು ಕಸ್ಟಮ್, ಕೆಲವೊಂದು ರೂಢಿ ಸಂಪ್ರದಾಯಗಳು ಕ್ಯಾರಿ ಫಾರ್ವರ್ಡ್ ಆಗ್ತಾನೆ ಬರ್ತಾ ಇದೆ. ಕೆಲವೊಂದು ಅಂಶಗಳು ಬದಲಾವಣೆ ಆಗ್ತಾ ಇದೆ ಅಥವಾ ಸ್ವರೂಪವನ್ನ ಬದಲಾಯಿಸ್ಕೊಳ್ತಾ ಇದ್ದಾವೆ, ಅಥವಾ ನೇಚರ್ ಬದಲಾಗ್ತಾ ಇದೆ, ಅಥವಾ ಬದಲಾದ ಸಂದರ್ಭಕ್ಕೆ ತಕ್ಕಂತೆ. ಸೊ ಫಾರ್ ಎಕ್ಸಾಂಪಲ್, ಓಕೆ, ನಾವು ಹಬ್ಬಗಳನ್ನ 7 ದಿನ ಮಾಡ್ತಾ ಇದ್ವಿ, 10 ದಿನ ಮಾಡ್ತಾ ಇದ್ವಿ, 2-3 ದಿನ ಮಾಡ್ತಾ ಇದ್ವಿ ಅಂತ ಅಂದಾಗ ಸೊ ಇವೆಲ್ಲ 1 ದಿನಕ್ಕೆ ಬಂದಿದೆ ಅಥವಾ 2 ದಿನಕ್ಕೆ ಬಂದಿದೆ. 10 ದಿನ ಮಾಡ್ತಾ ಇರ್ತಕ್ಕಂಥ ಒಂದು ಹಬ್ಬಗಳು, ಅದು ಒಂದು ಕಸ್ಟಮ್ಸ್ ಏನಿತ್ತು ಅದೆಲ್ಲ 2 ಡೇಸ್ ಬಂದಿದೆ, 3 ಡೇಸ್ ಬಂದಿದೆ ಅಂತಂದ್ರೆ ಈ ಬದಲಾವಣೆಗೆ ಒಳಗಾಗಿರುವಂತ ಒಂದು ಸಂದರ್ಭವನ್ನ ನಾವು ಗಮನಿಸ್ಕೋಬೇಕಾಗುತ್ತೆ. ಓಕೆ, ಸೊ ಹೀಗೆ ಒಂದು ಜನಾಂಗದಿಂದ ಮತ್ತೊಂದು ಜನಾಂಗಕ್ಕೆ ಇದು ಸಹ ಸ್ಥಳಾಂತರಗೊಳ್ಳುತ್ತೆ. ಈ ಕಲ್ಚರ್ ಸೊ ಎಲ್ಲದೂ ಸಹ ಒಂದೇ ರೀತಿಯಾಗಿರೋದಿಲ್ಲ, ಅಥವಾ ಎಲ್ಲ ಪ್ರದೇಶವಾರು ಒಂದೇ ರೀತಿಯಾಗಿರೋದಿಲ್ಲ, ಎಲ್ಲಾ ಜನಾಂಗಕ್ಕೂ ಒಂದೇ ರೀತಿಯಾಗಿರೋದಿಲ್ಲ. ಒಂದೇ ಜನಾಂಗದ ಬೇರೆ ಬೇರೆ ಪ್ರದೇಶಕ್ಕೂ ಸಹ ಒಂದೇ ರೀತಿಯಾಗಿರೋದಿಲ್ಲ. ಓಕೆ, ಸೊ ಅಲ್ಲಿ ಬಂದಿರತಕ್ಕಂಥ ಉದಾಹರಣೆಗೆ ಒಂದೇ ಕಮ್ಯುನಿಟಿ ಅಂತ ಅಂದ್ರೂ ಸಹ ಒಂದು ಹಬ್ಬ ಅಂತ ಅಂದಾಗ ಒಂದೇ ರೀತಿಯಾದಂಥ ಫುಡ್ ಅವರು ಪ್ರಿಪೇರ್ ಮಾಡೋದಿಲ್ಲ. ಆಯಾ ಪ್ರದೇಶಕ್ಕೆ ಅನುಗುಣವಾಗಿ, ಆಯಾಯ ಸಂದರ್ಭಕ್ಕೆ ಅನುಗುಣವಾಗಿ ಏನು ಅವೈಲಬಿಲಿಟಿ ಇರುತ್ತೆ ಆ ಅವೈಲಬಿಲಿಟಿಗೆ ತಕ್ಕಂತೆ, ಅನಿವಾರ್ಯತೆಗೆ ತಕ್ಕಂತೆ, ಬದಲಾವಣೆಗೆ ತಕ್ಕಂತೆ ಅವರ ಒಂದು ಕಸ್ಟಮ್ಸ್ಗಳು, ರೂಢಿ ಸಂಪ್ರದಾಯಗಳು ಬದಲಾಗ್ತಾ ಹೋಗುತ್ತೆ. ಓಕೆ, ಸೊ ಇದು ಸ್ಥಳಾಂತರನೂ ಸಹ ಆಗುತ್ತೆ. ಓಕೆ, ಸೊ ಏನು ನಾವು ಸಂಪ್ರದಾಯಗಳನ್ನ ಮಾಡ್ಕೊಂತ ಬಂದಿರ್ತೀವಿ, ಒಂದು ಕಲ್ಚರ್ ಅಂತ ಏನಿರುತ್ತೆ ಅದು ಒಂದು ಜನಾಂಗದಿಂದ ಮತ್ತೊಂದು ಜನಾಂಗಕ್ಕೆ ಅಫ್ಕೋರ್ಸ್ ಅದು ಕ್ಯಾರಿ ಫಾರ್ವರ್ಡ್ ಆಗೇ ಆಗುತ್ತೆ. ಸೊ ನಮ್ಮ ಓವರ್ ಆಲ್ ಪ್ರಾಕ್ಟೀಸ್ಗಳು ಕ್ಯಾರಿ ಫಾರ್ವರ್ಡ್ ಆಗುತ್ತೆ, ನಮ್ಮ ಒಂದು ನೀತಿ ನಿಯಮಗಳು ಕ್ಯಾರಿ ಫಾರ್ವರ್ಡ್ ಆಗುತ್ತೆ, ನಾವು ಹುಟ್ಟಿರ್ತಕ್ಕಂಥ ಒಂದು ಉಡುಗೆ ತೊಡುಗೆಗಳು ಅಫ್ಕೋರ್ಸ್ ಸೊ ಕಳೆದ ಅಥವಾ ಇಂದಿನ ಜನಾಂಗಕ್ಕೆ ನಾವು ನೋಡಿದಾಗ ಅಥವಾ ಜನರೇಷನ್ಗೆ ನೋಡಿದಾಗ ಸೊ ನಮ್ಮದು ಅಪ್ಡೇಟ್ ಇರ್ಬೋದು. ನಮ್ಮದಕ್ಕೆ ಕಂಪೇರ್ ಮಾಡಿದ್ರೆ ನೆಕ್ಸ್ಟ್ ಜನರೇಷನ್ ಇನ್ನೂ ಅಪ್ಡೇಟ್ ಆಗಿರ್ಬೋದು. ಓಕೆ, ಸೊ ಈ ಅಪ್ಡೇಟೆಡ್ ವರ್ಷನ್ ಅಲ್ಲಿ ಬರುವಂತ ಬದಲಾವಣೆಗಳಿಗೂ ಪ್ರಾಕ್ಟೀಸ್ ಮಾಡ್ದಲೆ ಅಥವಾ ಪ್ರಾಕ್ಟೀಸ್ಗೆ ಒಳಗಾಗದೆ ಆಗ್ತಿರ್ತಕ್ಕಂಥ ಬದಲಾವಣೆಗಳು ವ್ಯತ್ಯಾಸಗಳನ್ನ ನಾವು ಗಮನಿಸ್ಕೋಬಹುದು ಅಥವಾ ನೋಡ್ತಾ ಹೋಗ್ಬೋದು. ಅಫ್ಕೋರ್ಸ್ ಈ ಒಂದು ಕಸ್ಟಮ್ಸ್ ಏನಿರುತ್ತೆ, ಈ ಒಂದು ಕಲ್ಚರ್ ಪ್ರಾಕ್ಟೀಸ್ಗಳು ಏನಿರುತ್ತೆ ಅಥವಾ ಸಿಸ್ಟಮ್ಸ್ ಏನಿರುತ್ತೆ, ನೀತಿ ನಿಯಮಗಳು ಏನಿರುತ್ತೆ, ಅದು ಮತ್ತೊಂದು ಜನಾಂಗಕ್ಕೆ ನಾವು ಹೋಗ್ಬೇಕು ಅಂತಂದ್ರೆ ಒಂದು ಜನಾಂಗದಿಂದ ಅದು ಸ್ಥಳಾಂತರ ಆಗ್ತಾ ಹೋಗುತ್ತೆ. ಓಕೆ, ಕೆಲವೊಂದು ಬಾರಿ ಅನಿವಾರ್ಯವಾದ ಬದಲಾವಣೆಗೂ ಸಹ ಒಳಗಾಗುತ್ತಿರುತ್ತೆ. ಓಕೆ, ಸೊ ಅನಿವಾರ್ಯವಾಗಿ ಅನಿವಾರ್ಯವಾಗಿ ನಾವು ನಮ್ಮ ಬದಲಾವಣೆಗೆ, ಫಾರ್ ಎಕ್ಸಾಂಪಲ್ ನಾವು ಚಿಕ್ಕ ಇನ್ಫ್ಯಾಂಟ್ ಇದ್ದಾಗ ನಮ್ಮ ಮಾತುಗಳು, ನಾವು ಮಾಡ್ಕೊಂಡು ಬಂದಿರತಕ್ಕಂಥ ಪ್ರಾಕ್ಟೀಸ್ಗಳು ಚೈಲ್ಡ್ಹುಡ್ಡಿಗೆ ಬಂದಂಥ ಸಂದರ್ಭದಲ್ಲಿ
ನಮ್ಮ ಮಾತಿನ ಶೈಲಿ, ನಾವು ಮಾಡ್ಕೊಂಡ್ ಬಂದಿರ್ತಕ್ಕಂಥ ಒಂದು ಪ್ರಾಕ್ಟೀಸ್ಗಳು. ನಾವು ಯಂಗ್ ಸ್ಟೇಜಿಗೆ ಬಂದಾಗ, ಯಂಗ್ ಏಜಿಗೆ ಬಂದಾಗ, ಅಡಲ್ಟಿಗೆ ಬಂದಾಗ ಅಥವಾ ವೃದ್ಧಾಪ್ಯಕ್ಕೆ ಹೋದಾಗ, ಸೊ ನಮ್ಮ ವರ್ತನೆಗಳು, ನಮ್ಮ ಮಾತುಗಳು, ನಮ್ಮ ನಡೆ ನುಡಿಗಳು, ವ್ಯಕ್ತಿತ್ವಗಳು ಇವೆಲ್ಲವೂ ಸಹ ಬದಲಾಗ್ತಾ ಹೋಗುತ್ತೆ. ಏನಕ್ಕೆ ಅಂತಂದ್ರೆ ಅದು ಅನಿವಾರ್ಯವಾಗಿರುತ್ತೆ. ಈ ಅನಿವಾರ್ಯವಾದ ಒಂದು ಬದಲಾವಣೆಗೆ ನಾವು ಹೊಂದಿರತಕ್ಕಂಥ ಕಸ್ಟಮ್ಸ್ಗಳು ಬದಲಾಗ್ತಾ ಹೋಗುತ್ತೆ, ಅಥವಾ ಮಾಡಿಫೈ ಆಗ್ತಾ ಹೋಗುತ್ತೆ, ಅಥವಾ ಮೆಚುರಿಟಿಯನ್ನ ಪಡ್ಕೊಳ್ತಾ ಹೋಗುತ್ತೆ. ಸೊ ಹೀಗೆ ಈ ಸಂಸ್ಕೃತಿಯ ಒಂದು ಸ್ವಭಾವ, ಸಂಸ್ಕೃತಿಯ ಒಂದು ಡೆಫಿನೇಷನ್ಸು, ಅಥವಾ ಈ ಅಕಲ್ಚರೇಷನ್ಸ್ಗೆ ಇರ್ತಕ್ಕಂಥ ಒಂದು ಸಹ ಸಂಬಂಧಗಳನ್ನ ನಾವು ನೋಡಬೇಕು ಅನ್ನೋದೇ ಆದ್ರೆ ಅನೇಕ ವಸ್ತು ವಿಷಯಗಳ ಆಧಾರದ ಮೇಲೆ ಇದು ನಿಂತಿದೆ. ಅಥವಾ ಒಂದೇ ಡೈರೆಕ್ಷನ್ ನಲ್ಲಿ ನಾವು ಇದನ್ನ ಅಸೆಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದು ಸಂಸ್ಕೃತಿ, ಒಂದು ಕಲ್ಚರ್ ಅಂತ ಅಂದಾಗ ಸೊ ಅದಕ್ಕೆ ತನ್ನದೇ ಆದಂತಹ ಡೈಮೆನ್ಷನ್ಸ್ ಗಳನ್ನ ಹೊಂದಿರುತ್ತೆ, ತನ್ನದೇ ಆದಂತಹ ನೀತಿ ನಿಯಮಗಳನ್ನ ಹೊಂದಿರುತ್ತೆ. ಆ ನೀತಿ ನಿಯಮಗಳಿಗೆ ಪ್ರತಿಯೊಬ್ಬ ಸದಸ್ಯರು ಬದ್ಧರಾಗಿರ್ಬೇಕಾಗಿರುತ್ತೆ. ಸೊ ಬದ್ಧರಾಗಿತ್ತು ಅಂತ ಅಂದಾಗ ಅದು ಡೈನಮಿಕ್ ಆಗ್ತಾ ಹೋಗುತ್ತೆ. ಅಫ್ಕೋರ್ಸ್ ಡೈನಮಿಕ್ ಅಂತ ಅಂದಾಗ ಅದನ್ನ ಬಹು ಜನರು ಪಾಲನೆ ಮಾಡುವಂತ ಒಂದು ಕರ್ತವ್ಯನೂ ಆಗಿರುತ್ತೆ, ಜವಾಬ್ದಾರಿನೂ ಸಹ ಆಗಿರುತ್ತೆ. ಓಕೆ, ಸೊ ಹೇಗೆ ಸಮೂಹ ಮತ್ತು ಘಟಕ ಅಥವಾ ಸಮೂಹದ ಉಳಿವಿನ ಮಂತ್ರವನ್ನು ಈಗ ಏನ್ ಪಠಿಸುತ್ತೆ ಅಂತ ಈ ಏನು ಕೆಲವೊಂದು ಆಪ್ಷನ್ಸ್ ಗಳಲ್ಲಿ ಹೇಳ್ತಾ ಹೋಗ್ತಾರೆ. ಸೊ ಅವೆಲ್ಲವೂ ಸಹ ಕಲೆಕ್ಟಿವ್ ಆಗಿ, ಪೂರಕವಾಗಿ ಈ ಒಂದು ಕಲ್ಚರಿನ ಒಂದು ಸ್ವರೂಪ ನಿಲ್ತಾ ಹೋಗುತ್ತೆ. ಈ ಕಲ್ಚರ್ನ ಒಂದು ಇಂಪ್ಯಾಕ್ಟ್ ಕಲ್ಚರ್ನ ಸಮುದಾಯದ ಜೊತೆಗೆ, ಸಮುದಾಯದ ಸದಸ್ಯರ ಜೊತೆಗೆ, ಸಮುದಾಯದಲ್ಲಿ ಇರ್ತಕ್ಕಂಥ ಅದನ್ನ ಪಾಲನೆ ಯಾರು ಮಾಡ್ಕೊಳ್ತಾ ಬರ್ತಾರೆ, ಪಾಲನೆ ಮಾಡ್ಕೊಂಡು ಬರುವಂತವರ ಮೇಲೆ ತನ್ನದೇ ಆದಂತ ಇನ್ಫ್ಲೂಯೆನ್ಸ್ ಮಾಡ್ತಾ ಹೋಗುತ್ತೆ. ಓಕೆ, ಸೊ ಇದು ಡೈನಾಮಿಕ್ ಇನ್ ನೇಚರ್. ನೀತಿ ನಿಯಮಗಳ ವ್ಯವಸ್ಥೆ ಸಮರ್ಪಕವಾಗಿರುತ್ತೆ. ಸಮೂಹಗಳು ಮತ್ತು ಘಟಕಗಳು ಇರುತ್ತೆ. ಅವುಗಳ ಎರಡೂ ನಡುವೆ ವ್ಯತ್ಯಾಸಗಳನ್ನ ನಾವು ನೋಡಬಹುದು ಅಥವಾ ಗುರುತಿಸ್ಕೋಬಹುದು. ಸಮೂಹದ ನಡುವೆ ಅಥವಾ ಘಟಕಗಳ ನಡುವೆ ವ್ಯತ್ಯಾಸಗಳನ್ನ ನಾವು ಗುರುತಿಸ್ಕೋಬಹುದು. ಸಮೂಹದ ಉಳಿವಿನ ಮಂತ್ರವನ್ನ, ಸೊ ಏನಕ್ಕೋಸ್ಕರ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಆಗುತ್ತೆ ಅಂತ ಅಂದ್ರೆ ಆ ಒಂದು ಕಲ್ಚರ್, ಆ ಒಂದು ಸಿಸ್ಟಮ್ ಬಹಳ ದೀರ್ಘಕಾಲವಾಗಿ ಇರಬೇಕು ಅನ್ನೋ ಒಂದು ಕಂಡೀಷನ್, ಅಥವಾ ತುಂಬಾ ಇಂಪ್ಯಾಕ್ಟ್ ಆಗಿರ್ಬೇಕು, ಅದನ್ನ ಫಾಲೋ ಮಾಡಬೇಕು. ಏನಕ್ಕೆ ಅಂತಂದ್ರೆ ಸಿಸ್ಟಮ್ ಹ್ಯಾಸ್ ಟು ಡೆವಲಪ್. ಮನೋವೈಜ್ಞಾನಿಕ ಅಂಶಗಳು ಸಹ ಈ ಒಂದು ಜನಾಂಗದಿಂದ ಮತ್ತೊಂದು ಜನಾಂಗಕ್ಕೆ ಸ್ಥಳಾಂತರವಾಗುವಂಥದ್ದು ಅನಿವಾರ್ಯವಾಗಿಯೂ ಸಹ ಬದಲಾವಣೆಗೆ ಒಳಗಾಗುವಂಥದ್ದು. ಸೊ ಇವೆಲ್ಲವೂ ಸಹ ತನ್ನದೇ ಆದಂತಹ ಸಂಸ್ಕೃತಿಯ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ವಸ್ತು ವಿಷಯ ಮುಗಿತು. ಸೊ ಸಂಸ್ಕೃತಿ, ಅಕಲ್ಚರೇಷನ್ಸ್, ಯಾವ ಸಂಸ್ಕೃತಿಯಿಂದ ಯಾವ ತಲೆಮಾರಿನ ಮುಖಾಂತರ ಸಮಾಜದ ಸದಸ್ಯರಾಗ್ತಾನೆ ಆತನೇ ಒಂದು ಸಂಸ್ಕೃತಿ ಆಗ್ತಾನೆ, ಆ ಸಂಸ್ಕೃತಿಯ ಭಾಗವಾಗಿರ್ತಾನೆ. ಸಂಸ್ಕೃತಿಯ ಭಾಗವಾಗಿ ಮುಂದಿನ ಜನರೇಷನ್ಗೆ ತನ್ನದೇ ಆದಂತಹ ಕಾಂಟ್ರಿಬ್ಯೂಷನ್ ಅನ್ನ, ಕೊಡುಗೆಯನ್ನ ಕೊಡ್ತಾ ಹೋಗ್ತಾರೆ. ಸೊ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸ್ಟೈಲ್, ಪೇರೆಂಟಿಂಗ್ ಸ್ಟೈಲು ಸಹ ಈ ಒಂದು ಅಕಲ್ಚರೇಷನ್ಸ್ಗೆ ಕಾರಣವಾಗುತ್ತೆ. ಪೇರೆಂಟ್ಸು, ಫ್ರೆಂಡ್ಶಿಪ್ಪು, ನೈಬರ್ಸು, ಸಹೋದರರು, ಸಹೋದರಿಯರು, ಸೊ ಹೀಗೆ ಎಕ್ಸ್ಟೆಂಡೆಡ್ ಫ್ಯಾಮಿಲೀಸ್, ಪೀರ್ ರಿಲೇಶನ್ಶಿಪ್, ಎಜುಕೇಶನ್ನು, ರಿಲಿಜಿಯನ್ನು, ಸೊ ಈ ಎಲ್ಲ ಅಂಶಗಳು ತನ್ನದೇ ಆದಂಥ ಕಾರಣವನ್ನ ಉಂಟು ಮಾಡ್ತಾ ಹೋಗ್ತದೆ. ಸೊ ಇಲ್ಲಿಗೆ ಸಮಯನೂ ಮುಗಿತು ಹಾಗೂ ಕಂಟೆಂಟ್ ಮುಗಿದಿದೆ. ಎಲ್ಲರಿಗೂ ಧನ್ಯವಾದಗಳು.